ಸ್ನೇಹಿತರೆ, ಮನೆ ಮದ್ದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಾತ್ವಿಕ ಆಹಾರ ಅನ್ನೋದು ಅದಕ್ಕೂ ಇರುವಂತ ನಾಲ್ಕು ನಾಲ್ಕು ತತ್ವಗಳೇನು, ಈ ನಾಲ್ಕು ತತ್ವಗಳು ಏನು ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಏನು ಆ ನಾಲ್ಕು ತತ್ವಗಳು ಸಾತ್ವಿಕ ಆಹಾರ ಇದೆ ಅಂತಂದ್ರೆ ಇದು ಅದ್ಭುತವಾದ ವಿಷಯ. LWPW ಅಂತ ಹೇಳ್ತೀವಿ. ಇದನ್ನು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಂಡ್ರೆ ನಿಮ್ಗೂ ಅರ್ಥ ಆಗತ್ತೆ. ನಾವು 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 ತಗೊಂಡಂತ ಆಹಾರ ಸಾತ್ವಿಕ ಆಹಾರ ಇದೆಯಾ, ನಾವು ಸಾತ್ವಿಕ ಆಹಾರ ಪಾಲನೆ ಮಾಡ್ತಾ ಇದೀವಾ ಇಲ್ಲ ಅಂತ ನೀವು ತಿಳ್ಕೊಬೇಕಂದ್ರೆ ಈ ನಾಲ್ಕು ತತ್ವಗಳು ತಿಳ್ಕೊಬೇಕಾಗತ್ತೆ. ಸಮಗ್ರವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈ ಜ್ಞಾನ ಬರುತ್ತೆ. ಅದೇ LWPW ಅಂತ ಈ ಒಂದು ಟೆಕ್ನಿಕ್ ಇದೆ. ಈ ನಾಲ್ಕು ತತ್ವಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಎಲ್ ಅಂದ್ರೆ ಏನು ಅಂದ್ರೆ ಲಿವಿಂಗ್ ಫುಡ್. ಅಂದ್ರೆ ಮೊದಲನೇ ತತ್ವ. ಈ ನಾಲ್ಕು ತತ್ವಗಳು ಯಾವುದು ಅಂತಂದ್ರೆ ಈ ಸಾತ್ವಿಕ ಆಹಾರ ತತ್ವಗಳು ನಾಲ್ಕು. ಅದು ಮೊದಲನೇ ಎಲ್ ಅಂದ್ರೆ ಲಿವಿಂಗ್ ಅಂತ, ಅಂದ್ರೆ ಜೀವಂತವಾಗಿರುವಂತ ಆಹಾರಗಳು ಸ್ನೇಹಿತರೆ. ಇನ್ನೊಂದು ಏನಂದ್ರೆ ಡಬ್ಲ್ಯೂ ಅಂದ್ರೆ ಹೋಲ್ಸಮ್, ಅಂದ್ರೆ ಸಂಪೂರ್ಣವಾಗಿರುವಂತ ಆಹಾರಗಳು ತಿನ್ಬೇಕಾಗತ್ತೆ. ಆಮೇಲೆ ಪಿ ಅಂದ್ರೆ ಏನಂದ್ರೆ ಪ್ಲಾಂಟ್ ಬೇಸ್ಡ್, ಅಂದ್ರೆ ಏನು, ಸಸ್ಯಗಳ ಆಧಾರಿತ ಆಹಾರ. ಕೊನೆಯದು ಡಬ್ಲ್ಯೂ ಅಂದ್ರೆ ಏನಂದ್ರೆ ವಾಟರ್ ರಿಚ್, ಅಂದ್ರೆ ನೀರು ಹೆಚ್ಚಾಗಿರುವಂತ ಆಹಾರ ಪದಾರ್ಥಗಳು. ಇದು ಅರ್ಥ ಮಾಡ್ಕೊಳ್ಳಿ. ಈಗ ಮೊದಲನೇದು ಡಿಸ್ಕಸ್ ಮಾಡೋಣ. ಈ ಲಿವಿಂಗ್ ಅಂತಂದ್ರೆ ಅಂದ್ರೆ ಏನು, ಜೀವಂತವಾಗಿರುವಂತ ಆಹಾರಗಳು ನಾವು ತಿನ್ಬೇಕಾಗತ್ತೆ. ಎಂತ ಆಹಾರಗಳಂದ್ರೆ ನಮ್ಮ ಕಿಚನ್ಗೆ ನೇರವಾಗಿ ಎಲ್ಲಿಂದ ಬರಬೇಕಾಗತ್ತೆ. ಯಾವುದೇ ಆಹಾರ ಫಾರ್ಮ್ ಇಂದ, ಅಂದ್ರೆ ಒಂದು ವ್ಯವಸಾಯ ಕ್ಷೇತ್ರದಿಂದ ನಮ್ಮ ಕಿಚನ್ಗೆ ಬರುವಂತ ಆಹಾರಗಳು. ಮಧ್ಯದಲ್ಲಿ ಯಾವುದೇ ಫ್ಯಾಕ್ಟರಿ ಇನ್ವಾಲ್ವ್ಮೆಂಟ್ ಇರಬಾರ್ದು, ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಅದು ಸಂಸ್ಕರಿಸಬಾರದು. ಯಾವುದೇ ಪ್ಯಾಕೇಜಿಂಗ್ ಮಾಡಬಾರ್ದು. ಯಾವುದೇ ಬಾಟಲ್ ಅಲ್ಲಿ ಹಾಕೋದು ಮತ್ತೆ ಇನ್ನೊಂದು ಅದಕ್ಕೂ ನೈಸ್ ಪ್ಯಾಕೇಜ್ ತಯಾರು ಮಾಡೋದು ಇಂಥದ್ದೆಲ್ಲ ಏನು ಮಾಡಬಾರ್ದು. ಅಂತ ಆಹಾರಗಳು ಏನಂತ ಹೇಳ್ತೀವಿ ನಾವು, ಜೀವಂತವಿರುವಂಥದ್ದು ಲಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ ನಾವು. ಮತ್ತೆ ಎರಡನೇದು ಹೋಲ್ಸಮ್ ಫುಡ್ಸ್. ಅಂದ್ರೆ ಏನದು, ಆ ಆಹಾರ ಅನ್ನೋದು ಯಾವುದೇ ರೀತಿಯಲ್ಲಿ ಸಂಸ್ಕರಿಸಬಾರ್ದು ಮತ್ತೆ ರಿಫೈಂಡ್ ಮಾಡಬಾರ್ದು. ಯಾವ ತರ ಅಂದ್ರೆ ಸ್ನೇಹಿತರೆ, ನಾವು ನೋಡ್ತಾ ಇರ್ತೀವಿ ನೋಡಿ, ಎಂತ ಆಹಾರಗಳಂದ್ರೆ ಖರ್ಜೂರ ಮತ್ತೆ ಬ್ರೌನ್ ರೈಸು, ಇಂಥ ಎಕ್ಸಾಂಪಲ್ಸ್ ಇದೆ, ಉದಾಹರಣೆಗಳಿದೆ. ಇವೆಲ್ಲ ಏನಂದ್ರೆ ನೇರವಾಗಿ ಸಿಗತ್ತೆ. ನೇಚರಲ್ಲಿ ಏನ್ ಲಭ್ಯವಾಗುತ್ತೋ ಅದೇ ತರ ನಾವು ತಿನ್ನೋದು, ಅರ್ಥ ಮಾಡ್ಕೊಳ್ಳಿ. ನೇಚರಲ್ಲಿ ಏನ್ ಸಿಗುತ್ತೋ ಅದೇ ತರ ತಗೊಂಡೋದು, ಸ್ವೀಕಾರ ಮಾಡೋದು. ಅಂತ ಆಹಾರಗಳು ಏನಂತ ಹೇಳ್ತೀವಿ ನಾವು, ಸಂಪೂರ್ಣವಾಗಿ ತಿನ್ನುವಂತ ಆಹಾರಗಳಿವು. ಮತ್ತೆ ಸಸ್ಯಗಳ ಆಹಾರ ನಿಮ್ಗೆ ಗೊತ್ತಿರೋ ವಿಷಯ. ಅಂದ್ರೆ ಯಾವುದೇ ರೀತಿಯಲ್ಲಿ ಸಸ್ಯಗಳಿಂದ ಬರುವಂತ ಆಹಾರ, ಒಂದು ಫ್ರೂಟ್ಸ್ ಆಗ್ಬೋದು, ತರಕಾರಿಗಳಾಗ್ಬೋದು, ಇದೆಲ್ಲ ಸಿಗ್ತದೆ. ಇದೆಲ್ಲ ನೇರವಾಗಿ ಸಸ್ಯದಿಂದ ಬರುತ್ತೆ. ಯಾವುದೇ ಮಾಂಸ, ಮೀನು ಯಾವುದೂ ಇಲ್ಲ. ಎಗ್ ಅಂದ್ರೆ ಮೊಟ್ಟೆಗಳು ಯಾವುದೂ ಇಲ್ಲ. ಅಂತ ಆಹಾರವು ಪ್ಲಾಂಟ್ ಬೇಸ್ಡ್ ಮತ್ತೆ ಹೆಚ್ಚು ನೀರಾಂಶ ಇರುವಂತ ಆಹಾರ. ಇದನ್ನು ಸಾತ್ವಿಕ ಆಹಾರ ಆಗುತ್ತೆ. ಯಾವ ತರ ಅಂದ್ರೆ ಜ್ಯೂಸ್ಗಳು, ಹೆಚ್ಚು ಜ್ಯೂಸ್ಗಳು ಅಂದ್ರೆ ನೀರಾಂಶ ಹೆಚ್ಚು ಇರುವಂತದ್ದು. ಫ್ರೂಟ್ಸು, ವೆಜಿಟೇಬಲ್ಸು, ಒಂಥರ ಸೊಪ್ಪುಗಳು ಅಲ್ವಾ. ಇನ್ನೊಂದೇನಂದ್ರೆ ವಾಟರ್ ಕಡಿಮೆ ಇರುವಂತ ಆಹಾರಗಳು ಯಾವಾಗತ್ತೆ, ಈ ನಟ್ಸ್ ಅಂದ್ರೆ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಬೀಜಗಳು, ಆಲ್ಮಂಡ್ ಬೀಜಗಳು ಅಲ್ವಾ. ಇಂಥದೆಲ್ಲ ನಾವು ನೋಡ್ತಾ ಇರ್ತೀವಿ. ಅವೆಲ್ಲ ಆ ಬೀಜಗಳಲ್ಲಿ ನೀರಾಂಶ ಇರಲ್ಲ, ಡ್ರೈ ಆಗಿರ್ತದೆ. ಅವೆಲ್ಲ ವಾಟರ್ ರಿಚ್ ಆಗಲ್ಲ. ಅದು ವಾಟರ್ ಕಡಿಮೆ ಇರುವಂತ ಆಹಾರ ಪದಾರ್ಥಗಳಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಈ ಆಹಾರ ಅಂದ್ರೆ ಮೊದಲನೇದು ಸ್ವಲ್ಪ ಸಮಗ್ರವಾಗಿ ನೋಡಕ್ ಪ್ರಯತ್ನ ಮಾಡಿದ್ರೆ ಏನಂತಂದ್ರೆ ಈ ಜೀವಂತವಾಗಿರುವಂತ ಆಹಾರಗಳು ಮೊದಲನೇದು. ಈ ನಾಲ್ಕು ಅಂಶಗಳು ಈಗ ತಿಳ್ಕೊಂಡಿದ್ವಲ್ಲ, ಅದನ್ನು ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಈಗ ಸಮಗ್ರವಾಗಿ ತಿಳ್ಕೊಳಕ್ ಹೋದ್ರೆ ಒಂದೊಂದು ಪಾಯಿಂಟ್ ಅನ್ನಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಸ್ನೇಹಿತರೆ, ಈ ಜೀವಂತವಾಗಿರುವಂತ ಆಹಾರದ ಬಗ್ಗೆ ವಿಶಿಷ್ಟತೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ಉದಾಹರಣೆ ತಗೊಳ್ಳಿ. ಒಂದು ವೀಟ್ ಪ್ಲಾಂಟ್ ತಗೊಳ್ಳಿ. ವೀಟ್ ಪ್ಲಾಂಟ್ ಅಂದ್ರೆ ಏನು, ಗೋಧಿನ ಆಹಾರ ಏನ್ ಬರುತ್ತೋ ಸ್ನೇಹಿತರೆ, ಅದನ್ನೇನ್ ಮಾಡ್ತೀವಿ ಅಂದ್ರೆ, ಗೋಧಿ ಬೀಜಗಳು ನಾವು ನೆಟ್ಟಿದ್ರೆ ಅದರಲ್ಲಿ ಭೂಮಿಯಲ್ಲಿ ಏನಾಗತ್ತೆ, ಮತ್ತೆ ಗೋಧಿ ಅಂತ ಸಸ್ಯ ಆಚೆ ಕಡೆ ಬರುತ್ತೆ. ಅದೇ ನೀವು ಗೋಧಿ ನೂಡಲ್ಸ್ ಇದೆ, ಆ ಗೋಧಿ ನೂಡಲ್ಸ್ ತಗೊಂಡೋಗಿ ನೀವು ಭೂಮಿಯಲ್ಲಿ ನೆಟ್ಟಿದ್ರೆ ಗೋಧಿ ನೂಡಲ್ಸ್ ಇಂದ ಯಾವುದೇ ರೀತಿಯಲ್ಲಿ ಗೋಧಿ ಅನ್ನೋಂಥ ಸಸ್ಯ ಬರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಗೋಧಿ ನೂಡಲ್ಸ್ ಅಂತ ಏನ್ ನಾವು ತಿಂತೀವೋ ಅದು ಖಂಡಿತವಾಗಿ ಏನಾಗುತ್ತೆ, ಆ ಜೀವಂತ ಆಹಾರ ಅಲ್ಲ, ಅದು ಸತ್ತೋಗಿರೋ ಆಹಾರ ಅಂತ ಕರಿತೀವಿ ಸ್ನೇಹಿತರೆ. ಸತ್ತೋಗಿರೋ ಆಹಾರ ಆಗತ್ತೆ. ಯಾಕಂದ್ರೆ ಅದ್ರ ಹೊರಗಡೆ ಜೀವಶಕ್ತಿ ಇಲ್ಲ, ಜೀವಶಕ್ತಿ ಒಟ್ಟೋಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಈ ತರ ಯಾವುದು ಜೀವಶಕ್ತಿ ಇಲ್ಲೋ, ಅಂದ್ರೆ ಈಗ ಗೋಧಿಯಿಂದ ನೂಡಲ್ಸ್ ಮಾಡ್ತಾರಲ್ಲ, ಆ ನೂಡಲ್ಸ್ ನಾವು ತಿಂತೀವಲ್ಲ, ಆ ನೂಡಲ್ಸ್ ಶಕ್ತಿವಂತದ, ಶಕ್ತಿ ಇಲ್ಲ ಅಂತದ ಅಂದ್ರೆ ಶಕ್ತಿ ಇಲ್ಲ. ಅದು ಜೀವಂತ ಆಹಾರ ಅಲ್ಲ, ಸತ್ತೋಗಿರೋ ಆಹಾರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಅದೇ ನೂಡಲ್ಸ್ ನಾವು ಭೂಮಿಯಲ್ಲಿ ನೆಟ್ಟಿದ್ರೆ ಯಾವುದೇ ಸಸ್ಯ ಬರಲ್ಲ, ಗೋಧಿ ಸಸ್ಯ ಬರಲ್ಲ.
ಆದರೆ ಗೋಧಿ ಬೀಜಗಳು ತಗೊಂಡೋಗಿ ನಾವು ನೆಟ್ಟಿದ್ರೆ ಖಂಡಿತವಾಗಿ ನಮಗೆ ಗೋಧಿ ಸಸ್ಯ ಬರುತ್ತೆ. ಅದಕ್ಕೋಸ್ಕರ ನೇರವಾಗಿ ಜೀವಂತವಾಗಿರುವಂತಹ ಆಹಾರ ಅದು ಅಲ್ಲ ಅಂತ ಅರ್ಥ ಮಾಡಿಕೊಂಡು ನಾವು ಅದನ್ನು ಪಾಲನೆ ಮಾಡಬೇಕು. ಅಂತ ಆಹಾರ ನೋಡಿ, ಯಾವುದೇ ರೀತಿಯಲ್ಲಿ ಈ ಗೋಧಿ ನೂಡಲ್ಸ್ ಇದೆ, ಈಗ ಮಕ್ಕಳು ಟೇಸ್ಟಿಯಾಗಿ ತಿಂತಾ ಇರ್ತಾರೆ. ಇಂಥ ಆಹಾರ ನಮ್ಮ ದೇಹ ಒಳಗಡೆ ನಾವು ಸೇವನೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಅದು ಸತ್ತೋಗಿರೋ ಆಹಾರ, ಅದರಲ್ಲಿ ಯಾವ ಜೀವಶಕ್ತಿ ಇಲ್ಲ. ಮತ್ತೆ ನಮ್ಮ ದೇಹಕ್ಕೆ ಏನು ಕೊಡುತ್ತೆ, ಅದನ್ನು ಸತ್ತೋಗಿರೋದೇ ಕೊಡುತ್ತೆ. ಅಂದ್ರೆ ನಿಮ್ಗೆ ಯಾವುದೇ ಶಕ್ತಿ ಕೊಡಲ್ಲ. ಯಾವ ದೇಹಕ್ಕೆ ಶಕ್ತಿ ಕೊಡಲ್ಲೋ ಏನಾಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಒಳಗಡೆ ಯಾವ್ದ್ಯಾವ್ದು ವಿಷ ಪದಾರ್ಥಗಳಿದೆಯೋ ಅದೆಲ್ಲ ಆಚೆ ಕಡೆ ಕಲ್ಸಲ್ಲ. ಯಾಕಂದ್ರೆ ಈ ಆಹಾರದಲ್ಲಿ ಜೀವಶಕ್ತಿ ಇಲ್ಲ. ಕಲ್ಸಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ವಿಷ ಪದಾರ್ಥಗಳು ನಿಮ್ಮ ದೇಹದಲ್ಲಿರುವಂತ ಆಚೆ ಕಡೆ ಕಲ್ಸಲ್ಲ ಅಂದ್ರೆ ಏನಾಗುತ್ತೆ, ರೋಗ ಬರುತ್ತೆ ದೇಹಕ್ಕೆ. ಇದನ್ನ ಅರ್ಥ ಮಾಡಿಕೊಂಡು ನೋಡಿ, ಭಗವದ್ಗೀತೆಯಲ್ಲಿ ಚಾಪ್ಟರ್ ಅಂದ್ರೆ 17 ಚಾಪ್ಟರ್ ಅಲ್ಲಿ ಒಂದು 10ನೇ ಪದ್ಯದಲ್ಲಿ ಹೇಳ್ತಾರೆ ಏನಂತಂದ್ರೆ, ಈ ಆಹಾರವನ್ನು, ಯಾವುದೇ ಆಹಾರ ಮೂರು ಗಂಟೆ ಕಾಲ, ಅಂದ್ರೆ ನಾವು ಒಂದ್ಸರಿ ಅಡಿಗೆ ಮಾಡಿದ ಮೇಲೆ 3 ಗಂಟೆ ಒಳಗಡೆ ತಿಂದ್ರೇನೆ ಆಹಾರ ಕರೆಕ್ಟು. 3 ಗಂಟೆ ಮೇಲೆ ತಿಂದ್ರೆ ಆಹಾರ ಏನಾಗತ್ತೆ, ಅದರಲ್ಲಿ ಇರುವಂತ ಎಲ್ಲಾ ಜೀವಶಕ್ತಿ ಒಟ್ಟೋಗತ್ತೆ. ಅದು ತಾಮಸಿಕ ಆಹಾರ ಆಗತ್ತೆ. ಅದು ಸಾತ್ವಿಕ ಆಹಾರ ಆದ್ರೂ ತಾಮಸಿಕ ಆಹಾರ ಆಗಿ ಅದು ರೂಪುಗೊಳಿಸ್ಕೊಂತದೆ. ಇದನ್ನ ಅರ್ಥ ಮಾಡಿಕೊಂಡು ಖಂಡಿತವಾಗಿ ನಾವು ಪಾಲನೆ ಮಾಡಬೇಕಾಗತ್ತೆ. ಇದನ್ನು ನಮ್ಮ ಪೂರ್ವಜರು, ನಮ್ಮ ಎಲ್ಲ ಅಜ್ಜಿ ತಾತ ಇವರೆಲ್ಲ ಇದು ಪಾಲನೆ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಅವಾಗಂದ್ರೆ, ಯಾವುದೇ ಆಹಾರ ನೇರವಾಗಿ ಸ್ಟವ್ ಇಂದ ಬಂದು ನಮ್ಮ ತಟ್ಟೆದಲ್ಲಿ ಬರ್ಬೇಕಾಗತ್ತೆ. ಸ್ಟವ್ ಇಂದ ಎಲ್ಲಿ ಬರ್ಬೇಕಾಗತ್ತೆ, ನಮ್ಮ ಪ್ಲೇಟ್ ಅಲ್ಲಿ ಬರಬೇಕು. ಅಂತ ಆಹಾರ ತಿಂದ್ರೆ ಸ್ನೇಹಿತರೆ ಖಂಡಿತವಾಗಿ ಏನಾಗುತ್ತೆ, ನಿಮ್ಗೆ ಇಷ್ಟು ಜೀವಶಕ್ತಿ ಸಿಗ್ತದೆ. ಇತ್ತೀಚಿನ ಕಾಲದಲ್ಲಿ ಏನಾಗ್ತದೆ, ತಗೊಂಡೋಗಿ ಆಹಾರನು ಎಲ್ಲಿಡ್ತಾ ಇದ್ರೆ, ಫ್ರಿಜ್ ಅಲ್ಲಿ ಇಡ್ತಾ ಇದ್ದಾರೆ. ಆ 7 ದಿವಸ ಕಾಲ ಫ್ರಿಜ್ ಅಲ್ಲಿ ಇಟ್ಟು ಸ್ವಲ್ಪ ಪ್ರತಿ ದಿವಸ ತಿನ್ನೋದು ಒಂಥರ ಅಭ್ಯಾಸ ಆಗಿ ಏನಾಗ್ತಾ ಇದೆ, ಆ ಜೀವಶಕ್ತಿ ಒಟ್ಟೋಗಿರುವಂತ ಆಹಾರ ತಿನ್ನಿ, ಆ ಜೀವಶಕ್ತಿ ಇಲ್ಲ ಅಂತ ಆಹಾರ ತಿನ್ನುವಾಗ ನಮ್ಮ ಒಳಗಡೆ ಯಾವುದೇ ಜೀವಶಕ್ತಿ ಹೆಚ್ಚಾಗಲ್ಲ, ಲೈಫ್ ಎನರ್ಜಿ ಹೆಚ್ಚಾಗಲ್ಲ. ಖಂಡಿತವಾಗಿ ನಮಗೆ ರೋಗಗಳು ಶುರು ಆಗುತ್ತೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಪ್ರತಿ ಒಂದು ವಿಷಯದಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ಆದಷ್ಟು 3 ಗಂಟೆಯಿಂದ 5 ಗಂಟೆ ಒಳಗಡೆ ಸೇವನೆ ಮಾಡಲೇಬೇಕು. ನಾವು ಯಾವುದೇ ಆಹಾರನ ಬಯಸಿದ್ರೆ ಖಂಡಿತವಾಗಿ ಆ ತರ ಮಾಡ್ಕೊಂತ ಹೋಗಿ, ಅವಾಗ ನಿಮ್ಗೆ ಯಾವುದೇ ತೊಂದರೆಗಳಾಗಲ್ಲ. ನೋಡಿ ಸ್ನೇಹಿತರೆ, ಇನ್ನು ಇಂಥ ಬಿಸ್ಕೆಟ್ಗಳು, ಚಿಪ್ಸು ನೋಡ್ತಾ ಇರ್ತೀವಿ, ಸ್ನ್ಯಾಕ್ಸು ಇವೆಲ್ಲ ನೋಡ್ತಾ ಇರ್ತೀವಲ್ಲ, ಇವೆಲ್ಲ ನೋಡಿ, ಅವೆಲ್ಲ ಏನಾಗಿದೆ ಗೊತ್ತಾ, ಇವೆಲ್ಲಾನು ಯಾವಾಗ್ಲೂ ತಯಾರು ಮಾಡಿರ್ತಾರೆ. 3 ವರ್ಷ 5 ವರ್ಷ ಕೆಳಗಡೆ ತಯಾರು ಮಾಡಿರ್ತಾರೆ. ಮತ್ತೆ ಇವೆಲ್ಲ ಯಾವುದೇ ರೀತಿಯಲ್ಲಿ ಸಾತ್ವಿಕ ಆಹಾರ ಆಗತ್ತಾ? ಇದರಿಂದ ಜೀವಶಕ್ತಿ ಬರತ್ತಾ? ಯಾವುದೇ ಬಿಸ್ಕೆಟ್ಗಳು ಇವೆಲ್ಲ ಮಾಡಿ 3 ವರ್ಷ ಆಯ್ತು, 5 ವರ್ಷ ಆಯ್ತು, ಪ್ಯಾಕೆಟ್ ಅಲ್ಲಿ ಇಟ್ಟು ಅದೊಂದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಎಲ್ಲೆಲ್ಲೋ ಸೂಪರ್ ಮಾರ್ಕೆಟ್ಗೆ ಹೋಗಿ ನಿಮ್ಗೆ ಹತ್ರ ಇರುವಂತ ಶಾಪ್ ಅಲ್ಲಿ ಬರುತ್ತೆ. ಮತ್ತೆ ಅದು ಜೀವಶಕ್ತಿ ಎಲ್ಲಿರುತ್ತೆ ಅದರಲ್ಲಿ? ಅದು ಜೀವಶಕ್ತಿ ಇರುವಂತ ಆಹಾರನ, ಅದು ಸಾತ್ವಿಕ ಆಹಾರನ ಅದು. ಈಗ ನಾವು 3 ಗಂಟೆ ಕಾಲೇ ನಾವು ಬಯಸಿದ ಆಹಾರ, ತಯಾರು ಮಾಡ್ಕೊಂತ ಅಡಿಗೆ ಮಾಡಿರುವಂತ ಆಹಾರ 3 ಗಂಟೆ ಹೊರಗಡೆ ತಿನ್ಬೇಕು, ಇಲ್ಲ ಅಂದ್ರೆ ಅದರಲ್ಲಿ ಜೀವಶಕ್ತಿ ಒಟ್ಟೋಗುತ್ತಂತ ಹೇಳ್ತಾ ಇದೆ ಒಂದು ಕಡೆ. ಮತ್ತೆ ಬಿಸ್ಕೆಟ್ಗಳು, ಈ ಯಾವ್ದಾವ್ದು ಬಿಸ್ಕೆಟ್ಗಳಾಗ್ಬೋದು, ನೂಡಲ್ಸ್ ಆಗ್ಬೋದು, ಇಂಥದ್ದು ಈ ಬೇಕರಿ ಪದಾರ್ಥಗಳೆಲ್ಲ ಯಾವಾಗ್ಲೂ ತಯಾರು ಮಾಡಿ, ಎಲ್ಲೋ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿ 3 ವರ್ಷ ಆಗಿರ್ತದೆ. ಅದು ಏನ್ ಮಾಡ್ತಾರೆ, ಆ ಸೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಸ್ನೇಹಿತರೆ, ಸೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಈ ಕ್ಯಾನ್ಗಳಲ್ಲಿ, ಬಾಕ್ಸ್ಗಳಲ್ಲಿ ಎಲ್ಲ ಇದೆಲ್ಲ ಅದ್ರೊಳಗಡೆ ಏನ್ ಸೇರಿಸ್ತಾರೆ ಗೊತ್ತಾ, ಪ್ರಿಸರ್ವೇಟಿವ್, ಸಿಂಥೆಟಿಕ್ ಕೆಮಿಕಲ್ಸ್ ಸೇರಿಸಿ ಏನಾಗುತ್ತೆ, ಸೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡ್ತಾರೆ. ಆದ್ರೆ ನಮ್ಮ ಸೆಲ್ಫ್ ಲೈಫ್ ಹೋಗುತ್ತೆ. ಆ ಸೆಲ್ಫ್ ಲೈಫ್ ಜಾಸ್ತಿ ಇರುವಂತ ಆ ಪದಾರ್ಥಗಳು ತಿಂದ್ರೆ ನಮ್ಮ ಸೆಲ್ಫ್ ಲೈಫ್ ಅಂದ್ರೆ ನಮ್ಮ ದೇಹದ ಸೆಲ್ಫ್ ಲೈಫ್ ಹೋಗ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಅದರಲ್ಲಿ ಯಾವುದೇ ತರ ಈ ಜೀವಶಕ್ತಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಾಟಲ್ಡ್ ಆಗಿರೋದು, ಟಿನ್ ಆಗಿರೋದು, ಒಂಥರ ಫ್ರೋಜನ್ ಆಗಿರೋದು, ಪ್ಯಾಕೇಜ್ ಆಗಿರೋದು, ಇದೆಲ್ಲ ಆಹಾರಗಳು ತಿನ್ನಕ್ ಹೋಗ್ಬೇಡಿ. ಯಾವುದೇ ಲಿವಿಂಗ್ ಫುಡ್ಸ್ ತಿನ್ನಿ. ಅಂದ್ರೆ ಈ ಹಣ್ಣುಗಳು, ಜ್ಯೂಸ್ಗಳು, ಹೇಳ್ಬೇಕಂದ್ರೆ ವೆಜಿಟೇಬಲ್ಸು, ತರಕಾರಿಗಳು, ಮತ್ತೆ ಈ ನೇರವಾಗಿ ಕೊಬ್ಬರಿ, ಮತ್ತೆ ಈ ಮೊಳಕಾಳುಗಳು, ಮತ್ತೆ ಈ ಯಾವುದೇ ಬೀಜಗಳು, ಅಂದ್ರೆ ಈ ಡ್ರೈನಟ್ಸ್ ಅಂತ ಹೇಳ್ತೇವೆ, ಡ್ರೈನಟ್ಸು, ಇಂಥದ್ದೆಲ್ಲ ತಿನ್ನೋದು ತುಂಬಾ ಉತ್ತಮ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡಿಕೊಂಡು ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಂದ್ರೆ, ಈ ಅನ್ಕುಕ್ಕುಡು ಸನ್ ಕುಕ್ಕುಡು ಅಂತ ಒಂದಿದೆ ಸ್ನೇಹಿತರೆ. ಅಂದ್ರೆ ಏನ್ ಗೊತ್ತಾ, ಈ ಬಯಸಿಲ್ಲ ಅಂತ ಆಹಾರ ಅದು ಎಷ್ಟು ಪರ್ಸೆಂಟ್ ಇರಬೇಕು ಗೊತ್ತಾ, ನಮ್ಮ ಜೀವನದಲ್ಲಿ 70% ಇರಬೇಕಾಗತ್ತೆ. ಪ್ರತಿ ದಿವಸ ಎಷ್ಟಿರ್ಬೇಕು, 70% ಬಯಸಿಲ್ಲ ಅಂತ ಆಹಾರ, 30% ಮಾತ್ರ ಬಯಸಿದ ಆಹಾರ ತಿನ್ಬೋದು ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ನೋಡಿ, ಇದೆಲ್ಲ ಈ ಫ್ರೂಟ್ಸು, ವೆಜಿಟೇಬಲ್ಸು, ಸಲಾಡ್ಸು, ಜ್ಯೂಸಸ್ಸು, ಸ್ಪ್ರೌಟ್ಸು ಇದೆಲ್ಲ ತಿಂತೀವಲ್ಲ, ಇವೆಲ್ಲ ಏನಾಗುತ್ತೆ ಅಂದ್ರೆ ಖಂಡಿತವಾಗಿ
ಒಂದು ಬಯಸಿಲ್ಲಂತ ಆಹಾರ, ಇದೆಲ್ಲ ರಾ ಫುಡ್ಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ರಾ ಫುಡ್ಸ್. ಸೊ ಇನ್ನೊಂದು ರಾ ಫುಡ್ಸು, ರಾ ಫುಡ್ಸ್ ಅಂತ ನಾವು ಹೇಳ್ತೀವಲ್ಲ, ಅದು ರಾ ಫುಡ್ ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ಅದು ರಾ ಫುಡ್ ಅಂತ ನಾವು ಹೇಳ್ತೀವಿ, ಆ ಪದ ಉಪಯೋಗಿಸ್ತೀವಿ, ಆದ್ರೆ ರಾ ಫುಡ್ ಅಂತ ಹೇಳಲ್ಲ, ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಇದು ನಾವು ಅಡಿಗೆ ಮನೇಲಿ ಕುಕ್ ಮಾಡಿಲ್ಲ, ಅಡಿಗೆ ಮನೇಲಿ ನಾವು ಬಯಸಿಲ್ಲ. ಯಾರು ಬಯಸಿದ್ದಾರೆ? ಇದು ಸೂರ್ಯನ ಬಯಸಿದ್ದಾರೆ. ಸೂರ್ಯನವರು ಏನ್ ಮಾಡಿದ್ದಾರೆ? ಆ ಸೂರ್ಯ ಭಗವಾನ್ ಏನ್ ಮಾಡಿದ್ದಾರೆ? ಎಲ್ಲ ಆಹಾರವನ್ನು ಕುಕಿಂಗ್ ಮಾಡಿ ಇಟ್ಟಿದ್ದಾರೆ. ಎಲ್ಲಿ? ನಿಸರ್ಗದಲ್ಲಿ. ಹೇಗೆ ನೋಡಿ, ಹಣ್ಣುಗಳನ್ನು ನೇರವಾಗಿ ತಿನ್ಬೋದಾ? ಆಮೇಲೆ ಯಾವುದೇ ತರಕಾರಿಗಳು ನೇರವಾಗಿ ತಿನ್ಬೋದಾ? ಅಂದ್ರೆ ಅರ್ಥ ಏನು? ನಾನು ಆಲ್ರೆಡಿ ಬಯಸಿ ಆಲ್ರೆಡಿ ಆಹಾರ ತಯಾರು ಮಾಡಿಟ್ಟಿದ್ದೀನಪ್ಪ, ಯಾಕೆ ನೀವು ಮತ್ತೆ ತಗೊಂಡೋಗಿ ಅದನ್ನು ಬಯಸಿ ಅದ್ರ ಒಳಗಡೆ ಇರುವಂತ ಎಲ್ಲಾ ಪೋಷಕಾಂಶಗಳನ್ನು ಒಟ್ಟು ಹೋಗ್ತದೆ, ಪೋಷಕಾಂಶ ಸತ್ತು ಹೋಗ್ತದೆ ಅಂತ ಆಹಾರ ನೀವು ತಿನ್ನಕ್ಕೆ ಯಾಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ಒಂಥರ ಆಫ್ ಬಾಯಿಲ್ಡು, ಸೊ ಅದೇ ಲೋ ಲೋ ಟೆಂಪರೇಚರ್ ಬಯಸ್ಬೇಕು ಸ್ನೇಹಿತರೆ. ಯಾವಾಗ್ಲೂ ಲೋ ಟೆಂಪರೇಚರ್ ಅಲ್ಲಿ, ಕಡಿಮೆ ಟೆಂಪರೇಚರ್ ಬಯಸಿದ್ರೆ ನಿಮ್ಗೆ ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಆಲ್ರೆಡಿ ಸೂರ್ಯನು ಈ ಈ ಸಸ್ಯಗಳ ಮುಖಾಂತರ ಈ ಸಣ್ಣ ಎನರ್ಜಿ ಅಂದ್ರೆ ಸೂರ್ಯನ ಶಕ್ತಿ ಬಳಸ್ಕೊಂಡು ಈಗಾಗ್ಲೇ ಚೆನ್ನಾಗಿ ಬಯಸಿ ಆರೋಗ್ಯವಂತ ಈ ಸಸ್ಯಗಳಿಂದ ಸಿಗುವಂತ ಈ ಹಣ್ಣುಗಳು, ತರಕಾರಿಗಳು ಆಲ್ರೆಡಿ ಬಯಸಿ ರೆಡಿ ಇಟ್ಟಿರುವಂತ ಆಹಾರ. ಅದನ್ನು ತಿಂದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ಹೇಳ್ಬೇಕಂದ್ರೆ ಈ ಸೂರ್ಯನ ಶಕ್ತಿ ಅದ್ರ ಒಳಗಡೆ ಯಥೇಚ್ಛವಾಗಿ ಹೆಚ್ಚಾಗಿರುತ್ತಲ್ಲ, ಅದೇನ್ ಮಾಡ್ತಾ ಗೊತ್ತಾ? ನಾವು ಅಂತ ಆಹಾರ ಸೇವನೆ ಮಾಡ್ತಾ ಇದ್ರೆ ದಿನ ದಿನ ಪ್ರತಿ ದಿವಸ ಈ ರೋಗಗಳು ಇರ್ತದೆ ನೋಡಿ, ಹೆಚ್ಚು ರೋಗಗಳು ಬಂದಿರೋರು ಇದೇ ಮಾಡ್ಬೇಕು. ಅವರು ಇದೇ ಮಾಡ್ತಾ ಇರ್ಬೇಕು ದಿನನಿತ್ಯ. ಏನ್ ಮಾಡ್ಬೇಕು ಗೊತ್ತಾ? ದೀರ್ಘಕಾಲ ರೋಗಗಳಿದ್ರೆ, ಹೆಚ್ಚು ರೋಗಗಳಿದ್ರೆ ಏನ್ ಮಾಡ್ಬೇಕು? 70% ಈ ಬಯಸಿಲ್ಲ ಅಂತ ಈ ನೇರವಾಗಿ ಸಿಗುವಂತ, ನೇಚರಲ್ಲಿ ಸಿಗುವಂತ ನೇರವಾಗಿ ಹಣ್ಣುಗಳು, ತರಕಾರಿಗಳು ತಿಂತ ಸೇವನೆ ಮಾಡುತ್ತಾ ಅತಿ ಕಡಿಮೆ ಪ್ರಮಾಣದಲ್ಲಿ ಬಯಸಿರುವಂತ ಆಹಾರ ತಿಂದ್ರೆ ಸೊ ವೇಗವಂತವಾಗಿ ಅವರು ಆಚೆ ಕಡೆ ಬರ್ತಾರೆ ರೋಗದಿಂದ. ಅದು ಮಾತ್ರ 100% ಗ್ಯಾರಂಟಿ. ಇದು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. ಯಾಕಂದ್ರೆ ಅದ್ರ ಹೊರಗಡೆ ಈ ಸಹಜವಾಗಿ ಸಿರುವಂತ ಸಹಜ ಆಹಾರ ಏನಿದೆಯೋ, ಸಸ್ಯಗಳ ಆಹಾರ, ಅದರಲ್ಲಿ ಏನಿದೆ ಅಂತಂದ್ರೆ ಈ ಸೂರ್ಯನ ಶಕ್ತಿ ಹೆಚ್ಚಾಗಿದೆ. ಅದು ನಮ್ಮ ಒಳಗಡೆ ಹೋದ್ಮೇಲೆ ಏನ್ ಮಾಡತ್ತೆ? ನಮ್ಮ ಒಳಗಡೆ ಈಗಾಗ್ಲೇ ಸತ್ತೋಗಿರುವಂತ ಈ ಜೀವಕಣಗಳು, ಮತ್ತೆ ಟಿಶ್ಯೂಸು, ಸೆಲ್ಸು, ಇದೆಲ್ಲ ಈಗಾಗ್ಲೇ ಡೆಡ್ ಸೆಲ್ಸ್ ಇರುತ್ತೆ, ಅವೆಲ್ಲಾನು ಮತ್ತೆ ತೆಗೆದಾಕಿ, ನಮ್ಮ ದೇಹದಿಂದ ತೆಗೆದಾಕಿ, ನಮ್ಮ ದೇಹದಲ್ಲಿ ಯಾವುದೇ ರೀತಿಯಲ್ಲಿ ಸತ್ತೋಗಿರೋ ಜೀವಕಣಗಳನ್ನು ಎಲ್ಲ ತೆಗೆದಾಕಿ ಹೊಸ ಕಣಗಳನ್ನು ಉತ್ಪನ್ನ ಮಾಡಿ ಎಲ್ಲ ಅವಯವಗಳನ್ನು ಪುನರ್ ನಿರ್ಮಾಣ ಮಾಡಿ ಇಂಥ ಅದ್ಭುತವಾದ ಅಂದ್ರೆ ಒಳಗಡೆ ದೇಹದಲ್ಲಿರುವಂತ ಎಲ್ಲ ವಿಷ ಪದಾರ್ಥಗಳನ್ನ ಆಚೆಗಡೆ ಕಲಿಸಿ ಸೊ ನಮ್ಗೆ ಆರೋಗ್ಯನು ತಂದು ಕೊಡ್ತದೆ. ಅದಕ್ಕೋಸ್ಕರ ಈ ಸನ್ ಕುಕ್ಡ್ ಫುಡ್ ಅಂದ್ರೆ ರಾ ಫುಡ್ ಅಂತ ಕರಿತೀವಿ, ಆದ್ರೆ ಅದನ್ನ ರಾ ಫುಡ್ ಅಂತ ಕರಿಬಾರ್ದು, ಸನ್ ಕುಕ್ಡ್ ಫುಡ್ ಅಂತ ಕರಿಬೇಕು. ಸೂರ್ಯ ತಯಾರು ಮಾಡಿರುವಂತ ಆಹಾರ ಅದು, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಸೂರ್ಯ ಭಗವಾನೇ ಅದ್ಭುತವಾದ ಆಹಾರವನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು, ನಾವು ಆಹಾರವನ್ನು ಬಯಸಿದ್ರೆ ಏನಾಗತ್ತೆ? ಹೆಚ್ಚಾಗಿ ಓವರ್ ಕುಕ್ಕಿಂಗ್ ಮಾಡಿದ್ರೆ ಏನಾಗತ್ತೆ? ಈಗಾಗಲೇ ದೀಪಮ್ಮ ಚೆನ್ನಾಗಿ ಬಯಸ್ತಾ ಇದ್ದಾರೆ, ಅಂದ್ರೆ ಆಹಾರವನ್ನು ಚೆನ್ನಾಗಿ ಕುದಿಸ್ತಾ ಇದ್ದಾರೆ, ಹೆಚ್ಚಾಗಿ ಬಯಸ್ತಾ ಇದ್ದಾರೆ. ಏನ್ ನಷ್ಟ ಆಗತ್ತ ಸ್ವಲ್ಪ ಹೇಳ್ತೀನಿ, ಸೊ ಅವಾಗ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಓವರ್ ಕುಕ್ ಮಾಡಿರುವಂತ ಫುಡ್ ಸ್ನೇಹಿತರೆ ಹೆಚ್ಚು ಟೆಂಪರೇಚರ್ ಬಯಸ್ತಾರೆ ಅಲ್ವಾ? ಅವಾಗ ಏನಾಗತ್ತಂದ್ರೆ ಮೊದಲನೇದಾನೆ ಏನಾಗುತ್ತೆ ಗೊತ್ತಾ? ಅದ್ರ ಒಳಗಡೆ ಇರುವಂತ ಈ ಸನ್ ಎನರ್ಜಿ ಹೋಗ್ಬಿಡ್ತದೆ. ಏನಾಗುತ್ತೆ? ಸೂರ್ಯನ ಶಕ್ತಿ ಆಚೆ ಕಡೆ ಹೋಗ್ತದೆ. ಎರಡನೇದು ಏನಾಗುತ್ತೆ ಗೊತ್ತಾ? ಆ ಆಹಾರದಲ್ಲಿರುವಂತ ಎಲ್ಲಾ ಎಂಜೈಮ್ಸ್ ಸತ್ತು ಹೋಗ್ತದೆ. ಎಂಜೈಮ್ಸ್ ಅನ್ನೋದು ಸ್ನೇಹಿತರೆ, ಎಲ್ಲಾ ಎಂಜೈಮ್ಸ್ ಇರೋದು ಎಲ್ಲಿ ಗೊತ್ತಾ? ಈ ಬಯಸಿಲ್ಲ ಅಂತ ಆಹಾರದಲ್ಲಿ, ಸಹಜ ಆಹಾರದಲ್ಲಿ ಎಂಜೈಮ್ಸ್ ಇರುತ್ತೆ. ಈ ಎಂಜೈಮ್ಸ್ ಅನ್ನೋದು ಇದ್ರೇನೆ ನಮ್ಗೆ ಖಂಡಿತವಾಗಿ ನಮ್ಮ ಒಳಗಡೆ ಅದ್ಭುತವಾದ ಜೀರ್ಣ ಆಗತ್ತೆ. ಇನ್ನೊಂದು ನೋಡಿ, ಸೊ ಯಾವುದೇ ರೀತಿಯಲ್ಲಿ 118 ಡಿಗ್ರಿ ಅಂದ್ರೆ ಹೇಳ್ಬೇಕಂದ್ರೆ 47.8 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಅಂತ ಟೆಂಪರೇಚರ್ ಅಲ್ಲಿ ನಾವು ಆಹಾರವನ್ನು ತಯಾರು ಮಾಡಿದ್ರೆ ಸ್ನೇಹಿತರೆ, ಅಂತ ಟೆಂಪರೇಚರ್ ನಾವು ರೆಡಿ ಮಾಡ್ತೀವಿ. ಹೇಳ್ಬೇಕಂದ್ರೆ ಈಗ ನಾವು ಬಯಸ್ತಾ ಇದ್ವಿ ಅಂತ ಇಟ್ಕೊಳ್ಳಿ, ಎಷ್ಟು ಟೆಂಪರೇಚರ್ ಇರುತ್ತೆ ಅಲ್ಲಿ? 42 ಡಿಗ್ರಿ ಮೇಲೆ ಇರುತ್ತಲ್ಲ, ಆ 42 ಡಿಗ್ರಿ ಮೇಲೆ ಹೋದ್ರೆ ಖಂಡಿತವಾಗಿ ಏನಾಗುತ್ತೆ ಗೊತ್ತಾ? ಅದ್ರ ಒಳಗಡೆ ಇರುವಂತ ಎಲ್ಲಾ ಎಂಜೈಮ್ಗಳು ಸತ್ತೋಗ್ತದೆ. ಆ ಎಂಜೈಮ್ಗಳು ಸತ್ತೋಗ್ತದೆ. ಆಮೇಲೆ ಅದ್ರ ಒಳಗಡೆ ಇರುವಂತ ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ ನಿಮ್ಗೆ ಇಂಥ ಆಹಾರ ತಿಂದ್ರೆ, ಇಂಥ ಬಯಸಿದಂತ ಆಹಾರ, ಈ ಅಡಿಗೆ ಮಾಡಿರುವಂತ ಆಹಾರ ತಿಂದ್ರೆ ಏನಾಗತ್ತೆ? ಆ ಆಹಾರದಲ್ಲಿ ಎಂಜೈಮ್ಸ್ ಎಲ್ಲ ಒಟ್ಟೋಗಿದೆ, ಪೋಷಕಾಂಶ ಹೊರಟೋಗಿದೆ. ಅವಾಗ ನಿಮ್ಮ ದೇಹ ಒಳಗಡೆ ನಿಶ್ಶಕ್ತಿಯಾಗಿ ನಿಧಾನವಾಗಿ ರೋಗಗಳು ಶುರು ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಅದ್ಭುತವಾದ ವಿಷಯವನ್ನು ಜೀಸಸ್ ಕ್ರೈಸ್ಟು ಬೈಬಲಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ? ಸೊ ಇಂಥ ಆಹಾರ ಯಾವುದೇ ರೀತಿಯಲ್ಲಿ ನೋಡಿ, ಈ ಆಹಾರಗಳು ಏನಿದೆಯೋ ಅಂದ್ರೆ ಪ್ರತಿಯೊಬ್ಬರಿಗೂ ಆಹಾರ ಅನ್ನೋದು ಅವ್ರ ದೇಹದ ಮೇಲೆ
ಆತ್ಮದ ಮೇಲೆ, ಮನಸ್ಸು ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಅಂತ ಒಂದು ಅದ್ಭುತವಾದ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇವರು ಯಾರು? ಜೀಸಸ್ ಕ್ರೈಸ್ಟ್. ಅದಕ್ಕೋಸ್ಕರ ನಾವೇನ್ ಅರ್ಥ ಮಾಡ್ಕೋಬೇಕು? ಹೆಚ್ಚಾಗಿ ಬಯಸಿರುವಂತ ಆಹಾರ ನಾವು ತಿಂದ್ರೆ ಖಂಡಿತವಾಗಿ ಏನಾಗತ್ತೆ, ಈ ಹೆಚ್ಚಾಗಿ ನೋಡಿ, ಈ ಅಗ್ನಿ ಹೆಚ್ಚಾಗಿ ಉಪಯೋಗಿಸ್ತೀವಲ್ಲ, ಅದೇನ್ ಮಾಡಿರ್ತದೆ ಅಂದ್ರೆ ಎಲ್ಲಾ ನಾಶ ಮಾಡಿರ್ತದೆ. ಯಾವಾಗ್ಲೂ ಅಷ್ಟೇ, ಅಗ್ನಿ ನಾಶ ಮಾಡತ್ತಾ ಸೃಷ್ಟಿ ಮಾಡತ್ತಾ? ಅಗ್ನಿ ಇರೋದನ್ನ ನಾಶ ಮಾಡತ್ತೆ ಅಲ್ವಾ? ಅದೇ ತರ ಹೆಚ್ಚು ಅಗ್ನಿ ನೀವು ಯೂಸ್ ಮಾಡಿ ಬಯಸಿರುವಾಗ ಎಲ್ಲ ನಾಶನ ಮಾಡಿರ್ತದೆ, ಅದ್ರ ಒಳಗಡೆ ಯಾವುದೂ ಇಲ್ಲ. ಇದು ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಸೊ ಖಂಡಿತವಾಗಿ ಎಷ್ಟು ಸ್ವಲ್ಪ ಬಯಸೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ನಮ್ಮ ಆಹಾರ ಒಳಗಡೆ ವಿಟಮಿನ್ಸು, ಪೋಷಕಾಂಶ ಇರಬೇಕಂದ್ರೆ ಹೆಚ್ಚು ಬಯಸಬಾರ್ದು ಅಂತ ನಮ್ಗೆ ಅರ್ಥ ಆಗ್ತದೆ. ಸೊ ಸ್ನೇಹಿತರೆ, ಇನ್ನೊಂದೇನಂದ್ರೆ ನೋಡಿ, ಸಮ್ಮರಲ್ಲಿ ಬಿಸಿ ಕಾಲದಲ್ಲಿ ನೇರವಾಗಿ ತಿನ್ನುವಂತ ಆಹಾರ ವಾಟರ್ ಮೆಲಾನ್ ಎಷ್ಟು ಟೇಸ್ಟ್ ಇರುತ್ತೆ ಹೇಳಿ? ಅದೇ ನೀವು ಬಯಸಿರೋ ಆಹಾರ ತಿಂದ್ರೆ ಆ ಟೇಸ್ಟ್ ಬರುತ್ತಾ ನಿಮ್ಗೆ? ಬರಲ್ಲ. ಯಾಕಂದ್ರೆ ಆಲ್ರೆಡಿ ವಾಟರ್ ಮೆಲನ್ ಅಂತದ್ದು ಅಂದ್ರೆ ಆ ಕಲ್ಲಿಂಗರಿಕಾಯಿ ಏನಿದೆಯೋ ಅದನ್ನು ಚೆನ್ನಾಗಿ ಬಯಸಿ ಆಹಾರ ತಯಾರು ಮಾಡಿ ಕೊಟ್ಟಿರುವಂತವ್ರು ಸೂರ್ಯ ಭಗವಾನ್. ಅದು ನೇರವಾಗಿ ತಿನ್ನಿ, ಎಷ್ಟು ಟೇಸ್ಟ್ ಇರ್ತದೆ ನೋಡ್ಕೊಳ್ಳಿ. ಸೊ ಇಂಥದ್ದು ಸ್ನೇಹಿತರೆ, ಸೊ ನಾವು ಅರ್ಥ ಮಾಡ್ಕೋಬೇಕು. ನೇರವಾಗಿ ತಿನ್ನುವಂತ ಆಹಾರದಲ್ಲಿ ಅಂದ್ರೆ ನೇಚರಲ್ಲಿ, ನಿಸರ್ಗದಲ್ಲಿ ತಿನ್ನುವಂತ ನೇರವಾಗಿ ತಿನ್ನುವಂತ ಸಿಗುವಂತ ಆಹಾರವನ್ನು ತಿಂದ್ರೆ ನಮಗೂ ಅದ್ಭುತವಾದ ಶಕ್ತಿ ನಮ್ಮ ಒಳಗಡೆ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದೊಂದು ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಒಳಗಡೆ ಅಂದ್ರೆ ನಾವು ಯಾವುದೇ ರೀತಿಯಲ್ಲಿ ಮನಸ್ಸನ್ನ ಏನ್ ಮಾಡ್ತಾರೆ ಅಂದ್ರೆ ಪರ್ಫೆಕ್ಷನ್ ಅಂದ್ರೆ ಒಂದು ನಿಸರ್ಗದಲ್ಲಿ ಸಿಗುವಂತ ಎಲ್ಲಾ ಐಟಮ್ ತಗೊಂಡು ನಾವೇನೋ ಮಾಡಕ್ ಹೋಗ್ತೀವಿ. ನಾವೇನು ಮಾಡೋದು ಬೇಕಾಗಿಲ್ಲ. ಈಗಾಗಲೇ ಸೂರ್ಯ ಭಗವಾನ್ ಆಲ್ರೆಡಿ ಆ ಸೂರ್ಯನ ಶಕ್ತಿಯಿಂದ ಎಲ್ಲ ಬಯಸಿ ರೆಡಿಯಾಗಿ ಆಹಾರ ಇಟ್ಟಿದ್ದಾರೆ, ಅದು ತಿಂದ್ರೆ ಸಾಕು. ಈ 70% ಇಂಥ ಆಹಾರ ಅಂದ್ರೆ ಕುಕಿಂಗ್ ಮಾಡಿರುವಂತ ಆಹಾರ ತಿಂದ್ರೆ ಖಂಡಿತವಾಗಿ ಒಳ್ಳೇದಾಗತ್ತೆ. ನಾವು ಬಯಸುವಾಗ ಅಷ್ಟೇ ಲೋ ಟೆಂಪರೇಚರ್ ಬಯಸ್ಬೇಕಾಗತ್ತೆ. ಅಂದ್ರೆ ಯಾವುದೇ ರೀತಿಯಲ್ಲಿ ಹೈ ಟೆಂಪರೇಚರು ಬಯಸಬಾರ್ದು. ಇನ್ನು ಹೇಳ್ಬೇಕಂದ್ರೆ ಬಯಸೋದಕ್ಕಿಂತ ಸ್ಟೀಮಿಂಗ್ ಮಾಡೋದು ಉತ್ತಮ. ಯಾವ್ದಕ್ಕಿಂತ ಬಯಸೋದಕ್ಕಿಂತ ಸ್ಟೀಮಿಂಗ್ ಮಾಡ್ತೀವಲ್ಲ, ಅದರಿಂದ ನಿಮ್ಗೆ ಇಂಥ ಲಾಸ್ ಆಗಲ್ಲ ಸ್ನೇಹಿತರೆ. ಸೊ ಇತ್ತೀಚಿನ ಕಾಲದಲ್ಲಿ ಅಂತ ಸ್ಟೀಮಿಂಗ್ ಮೆಷಿನ್ಸ್ ಸ್ವಲ್ಪ ಸಿಗ್ತಾ ಇದೆ. ಸೊ ಅದೇನಂದ್ರೆ ಆಹಾರದಲ್ಲಿರುವಂತ ಆ ಜೀವಶಕ್ತಿನ ಜಾಸ್ತಿ ಸತ್ತೋಗಿ ಬಿಡಲ್ಲ, ಎಂಜೈಮ್ಸ್ಗಳು ಸತ್ತೋಗಲ್ಲ, ವಿಟಮಿನ್ಗಳು ಸತ್ತೋಗಲ್ಲ. ಅವಾಗ ಅವೆಲ್ಲ ಆಹಾರ ತಿನ್ನುವಾಗ ನೇರವಾಗಿ ಅವೆಲ್ಲ ನಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಕ್ಕೋಸ್ಕರನೇ ನೋಡಿ, ಈ ಈ ಧಾನ್ಯಗಳು ಪ್ಯಾಕೇಜ್ ಮಾಡಿರ್ತಾರೆ, ಅವು ತಿನ್ನಬಾರ್ದು. ಫ್ರೆಶ್ ಫ್ರೂಟ್ಸ್ ತಿನ್ಬೇಕು. ಆಮೇಲೆ ಬಿಸ್ಕೆಟ್ಸ್ ಹೆಚ್ಚಾಗಿ ತಿನ್ನಬಾರ್ದು. ಏನ್ ತಿನ್ಬೇಕು? ಅದು ಬದಲಾಗಿ ಕೋಕೋನಟ್ ಸ್ಲೈಸಸ್ ಅಂದ್ರೆ ಈ ಕೊಬ್ಬರಿ ಇದೆಲ್ಲ, ಈ ಕೊಬ್ಬರಿದು ಸಣ್ಣ 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 ಪೀಸಸ್ ಮಾಡ್ಕೊಂಡು ನೇರವಾಗಿ ಮಕ್ಕಳು ಕೊಡಿ, ನೀವು ತಿನ್ನಿ. ಆ ಸಣ್ಣ ಸಣ್ಣ ಪೀಸಸ್ ಏನಿದೆಯೋ ನೇರವಾಗಿ ಕಟ್ ಮಾಡಿಕೊಂಡು, ಯಾವುದು ಕೊಬ್ಬರಿ ಅನ್ನೋದು ಕಟ್ ಮಾಡಿಕೊಂಡು ಅದಕ್ಕೂ ಬೆಲ್ಲ ಸೇರಿಸ್ಕೊಂಡು ತಿಂದ್ರೆ ಅದ್ಭುತವಾದ ನಿಮ್ ಬಿಸ್ಕೆಟ್ಸ್ ಬದಲಾಗಿ ಅದು ತಿನ್ನಿ. ಓಕೆ. ಆಮೇಲೆ ಇನ್ನು ನಾವು ನೋಡ್ತಾ ಇದ್ವಿ ಸಲಾಡ್ಗಳು ತಿನ್ಬೋದು ಆರಾಮಾಗಿ. ಯಾವುದೇ ರೀತಿಯಲ್ಲಿ ತಂಪು ಪಾನೀಯಗಳ ಬದಲಾಗಿ ಕೋಕೋನಟ್ ವಾಟರ್ ಕುಡಿಬಹುದು ಆರಾಮಾಗಿ, ಅದ್ಭುತವಾಗಿರುತ್ತೆ. ಆಮೇಲೆ ಪ್ಯಾಕೇಜ್ ಮಾಡುವಂತ ನೂಡಲ್ ಬೇಕಾಗಿಲ್ಲ ಅಲ್ವಾ? ಆಮೇಲೆ ಕ್ಯಾನ್ ಅಲ್ಲಿರುವಂತ ಜ್ಯೂಸ್ ಬೇಡ, ಫ್ರೆಶ್ ಜ್ಯೂಸ್ ಅವಾಗ ತಯಾರು ಮಾಡ್ಕೊಂಡು ಕುಡಿಯಬಹುದು. ಆಮೇಲೆ ಸ್ನೇಹಿತರೆ, ಎರಡನೇ ಅಂಶ ಇವತ್ತಿನ ಕಾರ್ಯಕ್ರಮದಲ್ಲಿ, ಸೊ ಈ ಸಾತ್ವಿಕ ಆಹಾರದ ತತ್ವಗಳಲ್ಲಿ ಎರಡನೇ ತತ್ವ ಏನಂದ್ರೆ ಸಂಪೂರ್ಣವಾಗಿರುವಂತಹ ಆಹಾರ ತಿನ್ಬೇಕು. ಅಂದ್ರೆ ಏನು ಅಂತ ಅಂದ್ರೆ ಸಂಪೂರ್ಣವಾಗಿರುವಂತದ್ದು ಅರ್ಥ ಮಾಡ್ಕೊಳ್ಳಿ. ಸೊ ನೇಚರು ತಯಾರು ಮಾಡಿರ್ತದೆ, ಆರಾಮಾಗಿ ತಯಾರು ಮಾಡಿ ಇಟ್ಟಿರ್ತದೆ ಅಂಥದ್ದು. ಸೊ ನಾವು ನೋಡ್ತಾ ಇರ್ತೀವಲ್ಲ, ಕೋಕೋನಟ್ಟು, ಈಗ ಒಂದು ಕೊಬ್ಬರಿ ಕೊಟ್ಟಿದೆ ಅಂತ ಇಟ್ಕೊಳ್ಳಿ. ಕೋಕೋನಟ್ ಅನ್ನೋದು ಕೊಬ್ಬರಿಯನ್ನು ನೇರವಾಗಿ ತಿನ್ನಿ. ಅದೇ ಕೋಕೋನಟ್ ಆಯಿಲ್ ಮಾಡ್ಕೊಂಡು ತಿಂದ್ರೆ ಅದು ಖಂಡಿತವಾಗಿ ಅಷ್ಟು ಒಳ್ಳೇದಲ್ಲ. ಈಗ ಒಂದು ಪೊಟ್ಯಾಟೊ ಇದೆ ಅಂತ ಇಟ್ಕೊಳ್ಳಿ. ಪೊಟ್ಯಾಟೊ ಚಿಪ್ಸ್ ತಿನ್ಬೇಕಾ, ಪೊಟ್ಯಾಟೊ ತಿನ್ಬೇಕಾ? ಪೊಟ್ಯಾಟೊ ತಿನ್ಬೇಕು. ಯಾಕಂದ್ರೆ ಅದು ಪೂರ್ತಿಯಾಗಿರುತ್ತೆ, ಸಂಪೂರ್ಣವಾಗಿರುತ್ತೆ. ಯಾವುದೇ ಅದನ್ನು ಮತ್ತೆ ತಯಾರು ಮಾಡೋದು ಬೇಕಾಗಿಲ್ಲ. ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ನಮ್ಮ ಸಸ್ಯಗಳಿಂದ ಮರಗಳಿಂದ ಸಿಗುವಂತ ಫ್ರೂಟ್ಸು, ವೆಜಿಟೇಬಲ್ಸು ಅಂದ್ರೆ ಈ ಸಹಜವಾಗಿ ಹಾಗೆ ತಿನ್ನೋದು ಅದು ತುಂಬಾ ಉತ್ತಮ ಅಂತ ವಿಷಯ, ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇನ್ನೊಂದೇನಂದ್ರೆ ನೇಚರ್ ಏನ್ ಮಾಡಿರ್ತದೆ ಅಂದ್ರೆ ನಿಸರ್ಗ ಪ್ರೋಟೀನು, ಫ್ಯಾಟ್ಸು, ನ್ಯೂಟ್ರಿಯೆಂಟ್ಸು ಎಷ್ಟು ಬೇಕೋ ಈಸಿಯಾಗಿ ಅದರಲ್ಲಿ ಇಟ್ಟಿರ್ತದೆ. ಅದನ್ನು ನಾವು ಜೀರ್ಣ ಮಾಡ್ಕೊಳಕ್ಕೆ ಈಸಿ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ಬ್ರೇಕ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಬ್ರೇಕ್ ಮಾಡೋದು ಅಂತಂದ್ರೆ ಉದಾಹರಣೆಗೆ ಒಂದು ಹೇಳ್ತೀನಿ ನಾನು, ಅರ್ಥ ಮಾಡ್ಕೊಳ್ಳಿ. ಈಗ ಅಕ್ಕಿ ಇದೆ, ಅಕ್ಕಿ ಬೀಜಕ್ಕೆ ಮೇಲೆ ಸಿಪ್ಪೆ ಇರುತ್ತೆ. ಆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ನಾವು ತಿಂತೀವಿ ಅಲ್ವಾ? ಆ ಸಿಪ್ಪೆ ಜೊತೆಗೆ ತಿಂದ್ರೆ ಏನಾಗುತ್ತೆ? ಬ್ರೌನ್ ರೈಸ್ ಅಂತ ತಿಂತೀವಿ ನಾವು. ಆ ಸಿಪ್ಪೆ ತೆಗೆದುಬಿಟ್ಟು ನಾವು ತಿಂದ್ರೆ ಪ್ಯೂರ್, ಅದು ಒಂಥರ ಬಿಳಿ ಅಕ್ಕಿ ಅಂದ್ರೆ ಒಂಥರ ವೈಟ್ ರೈಸ್ ತಿಂತಾ ಇರ್ತೀವಿ. ಅದ್ರಲ್ಲಿ ನೋಡಿ ಏನ್ ತೊಂದರೆ ಆಗ್ತದೆ ಅಂದ್ರೆ ಆ ಮೇಲೆಗಡೆ ಅಂತ ಸಿಪ್ಪೆ ಇದೆ ನೋಡಿ, ಅದರಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರೋದು, ಅರ್ಥ ಮಾಡ್ಕೊಳ್ಳಿ.
ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರೋದು, ಫೈಬರ್ ಇರೋದು, ಅಂದ್ರೆ ಪೀಚ್ ಪದಾರ್ಥ ಅದರಲ್ಲಿ ಇರ್ತದೆ, ಇದರಲ್ಲಿ ಇಲ್ಲ. ಅರ್ಥ ಆಯ್ತಾ? ಈಗ ಇದು ತಿಂದ್ರೆ ಏನಾಗುತ್ತೆ, ಗ್ಲೂಕೋಸ್ ಹೆಚ್ಚಾಗಿ ಡಯಾಬಿಟಿಸ್ ಬರುತ್ತೆ. ಅದು ತಿಂದ್ರೆ ಏನಾಗುತ್ತೆ, ಜೀರ್ಣ ಚೆನ್ನಾಗಾಗ್ತದೆ, ವಿಸರ್ಜನೆ ಚೆನ್ನಾಗ್ತದೆ, ಎಲ್ಲ ರೋಗಗಳು ಒಟ್ಟೋಗ್ತದೆ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಆ ತರ ನಾವು ತಿನ್ನುವಾಗ ನಮಗೆ ಅದ್ಭುತವಾದ ಆರೋಗ್ಯ ಸಿಗತ್ತೆ. ಅದೇ ತರ ಸ್ನೇಹಿತರೆ, ಶುಗರ್ ತಿನ್ನಕೋಬೇಡಿ. ಅದೇ ಶುಗರ್ ಅನ್ನೋದು ತಯಾರು ಮಾಡಿರುವಂಥದ್ದು ಮಾನವ. ಅದೇ ನೇರವಾಗಿ ಆಲ್ರೆಡಿ ಮರ ಮೇಲೆ ಕೆಳಗೆ ಹ್ಯಾಂಗಿಂಗ್ ಅಲ್ಲಿ ಇದೆ, ಯಾವ್ದದು, ಡೇಟ್ಸ್ ಅಂದ್ರೆ ಅದ್ಭುತವಾದ ಖರ್ಜೂರ ನೇಚರ್ ಕೊಡ್ತಾ ಇದೆ, ನಿಸರ್ಗ ತೋರಿಸ್ತಾ ಇದೆ. ನೋಡಿ, ಇದು ತಿನ್ನಿ, ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನೇರವಾಗಿ ಬೆಲ್ಲ ಅಂದ್ರೆ ನೇರವಾಗಿ ಸಹಿ. ಈ ಸಿಹಿ ಏನ್ ಬೇಕೋ ನಿಮ್ಗೆ, ಸಿಹಿ ಅನ್ನೋದು ಅಲ್ಲಿ ಸಿಗ್ತಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ನೋಡಿ, ಜಾಗ್ರಿ ಬೆಲ್ಲ ತಿನ್ಬೋದು, ಒಂದು ಖರ್ಜೂರ ತಿನ್ಬೋದು, ಶುಗರ್ ಮಾತ್ರ ತಿನ್ನಬಾರ್ದು. ಅವಾಗ ಶುಗರ್ ಅನ್ನೋದು ಫ್ರಾಗ್ಮೆಂಟೆಡ್ ಫುಡ್, ಅದು ಅಂದ್ರೆ ಪೂರ್ತಿ ಸಂಪೂರ್ಣವಾಗಿ ಫುಡ್ ಅಲ್ಲ ಅದು. ಸೊ ನಾವು ತಯಾರು ಮಾಡಿರೋದು ಏನೇನೋ ಮಾಡಿ, ನಾವು ಸಂಸ್ಕರಿಸಿ ಏನೋ ಮಾಡಿ ತಯಾರು ಮಾಡಿರೋದು, ಅದು ಹೋಲ್ಸಮ್ ಫುಡ್ ಅಲ್ಲ. ಹೋಲ್ಸಮ್ ಅಂದ್ರೆ ಸಂಪೂರ್ಣವಾಗಿ ನೇರವಾಗಿ ಸಿಗುವಂತ ಫುಡ್ ಅಲ್ಲ ಅದು. ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೋಕೋನಟ್ ಆಯಿಲ್ ಬದಲಾಗಿ ಕೋಕೋನಟ್ ಉಪಯೋಗಿಸಿ, ಆಲ್ಮಂಡ್ ಆಯಿಲ್ ಬದಲಾಗಿ ಆಲ್ಮಂಡ್ ಉಪಯೋಗಿಸಿ. ಅರ್ಥ ಆಯ್ತಾ? ಈ ತರ ಸೊ ಸಂಪೂರ್ಣವಾಗಿ ತಿನ್ನೋದು ತುಂಬಾ ಉತ್ತಮ ಆಗುತ್ತೆ, ಅದ್ಭುತವಾದ ಫಲಿತಗಳು ಸಿಗತ್ತೆ. ಸೊ ಈ ತರ ನಾವು ಮಾಡ್ಕೊಂಡಿದ್ರೆ, ಸೊ ಅದಕ್ಕೆ ನಾವು ನೋಡಿ, ವೈಟ್ ರೈಸ್ ಬದಲು ಬೌನ್ ರೈಸು, ಆಯಿಲ್ ಬದಲು ಈ ನೋಡಿ ಕೋಕೋನಟ್ ಆಯಿಲ್ ಬದಲಾಗಿ ಕೋಕೋನಟ್ ಗ್ರೇಟೆಡ್ ಕೋಕೋನಟ್ ಅಲ್ಲ. ಸೊ ರಿಫೈನ್ಡ್ ಶುಗರ್ ಬದಲಾಗಿ ಯಾವುದೇ ಖರ್ಜೂರಗಳು, ಬೆಲ್ಲ ಅಲ್ವಾ. ಸೊ ಇಂಥ ತಿಂತಾ ಇದ್ರೆ ರಿಫೈನ್ಡ್ ವೀಟ್ ಬದಲಾಗಿ ಓಲ್ ವೀಟು, ಇಂಥದ್ದೆಲ್ಲ ಆ ಮೇಲೆ ಇರುವಂತ ಪೊರೆ, ಆ ಮೇಲೆ ಇರುವಂತ ಪೊರೆ ಮತ್ತೆ ಸಿಪ್ಪೆ ಜೊತೆಗೆ ತಿನ್ನೋದನ್ನ, ಅದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಮೂರನೇದು ಸ್ನೇಹಿತರೆ ನೋಡಿ, ಯಾವುದೇ ಸಸ್ಯಗಳ ಆಹಾರ, ಪ್ಲಾಂಟ್ ಬೇಸ್ಡ್ ಆಹಾರ ತುಂಬಾ ಉತ್ತಮ. ಯಾಕಂದ್ರೆ ನೇಚರ್ ಏನ್ ಮಾಡಿದೆ, ನಮ್ಮ ಹ್ಯೂಮನ್ ಬಾಡಿ, ಮಾನವನ ದೇಹ ತಯಾರು ಮಾಡುವಾಗನೇ ಸ್ವಲ್ಪ ವಿಷಯ ಅರ್ಥ ಮಾಡ್ಕೋಬೇಕು ನಾವು. ಈ ನೇಚರ್ ಅಲ್ಲಿ ಮಾನವನ ಹೇಗೆ ಅಂದ್ರೆ ಹೆರ್ಬಿವೋರಸ್ ಅನಿಮಲ್, ಅಂದ್ರೆ ಸಸ್ಯಾಹಾರ ಜೀವಿ. ಅದೇ ಮಾಂಸಾಹಾರ ಜೀವಿಗಳಿದೆ, ಅವು ಒಳಗಡೆ ಇರುವಂತ, ಅದ್ರ ಒಳಗಡೆ ಇರುವಂತ ದೇಹ ನಿರ್ಮಾಣ ಬೇರೆ, ನಮ್ಮ ದೇಹ ನಿರ್ಮಾಣ ಬೇರೆ. ಮೊದಲನೇದು ನೋಡಿ, ನಮ್ಮ ಹಲ್ಲುಗಳು ನೋಡಿ, ಈ ಎಲ್ಲ ಹಲ್ಲು ಹೇಗಿದೆ ಅಂದ್ರೆ ಅದು ಒಂಥರ ಶಾರ್ಪ್ ಆಗಿರಲ್ಲ. ಅದೇ ನೀವು ಈ ನಾಯಿಗಳು ನೋಡಿದ್ರೆ, ಕ್ಯಾಟು, ಡಾಗ್ ಇದೆಲ್ಲ ನೋಡಿದ್ರೆ, ಇಲ್ಲಾಂದ್ರೆ ಟೈಗರು, ಲೈನು ಇದೆಲ್ಲ ನೋಡ್ಕೊಳ್ಳಿ, ಅದು ಅಲ್ಲಿ ಹೆಂಗಿರ್ತದೆ, ತುಂಬಾ ಶಾರ್ಪ್ ಇರುತ್ತೆ. ಒಂದ್ಸರಿ ಈ ತರ ಒಂದ್ಸರಿ ಈಗ ಏಟ್ ಹಾಕಿದ್ರೆ ಅಲ್ಲಿಂದ ನೇರವಾಗಿ ಆ ಮಾಂಸವನ್ನು ತಗೊಂಡು ಹಾಗೆ ತಿನ್ಬಿಡ್ತದೆ. ನಾವು ತಿನ್ನಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಹಲ್ಲುಗಳು ಶಾರ್ಪ್ ಇಲ್ಲ. ಅದ್ರ ಅರ್ಥ ಮಾಡ್ಕೊ, ಅದು ಮೊದಲನೇ ಡಿಫ್ರೆನ್ಸ್. ಮತ್ತೆ ಅವು ಈ ಉಗುರು ನೋಡ್ಕೊಳ್ಳಿ, ಉಗುರು ಅಷ್ಟೇ ತುಂಬಾ ಶಾರ್ಪ್ ಆಗಿರುತ್ತೆ. ಅಷ್ಟು ಆ ತರ ಉಗುರು ನಮ್ಮ ದೇಹದಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ದೇಹ ನಿರ್ಮಾಣ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕರಗಲಿದೆಲ್ಲ, ಸಣ್ಣ ಕರಗಲು, ದೊಡ್ಡ ಕರಗಲು, ಅದು ಲೆಂತ್ ನೋಡ್ಕೊಳ್ಳಿ. ಅದು ಲೆಂತ್ ಹೆಂಗಿರುತ್ತೆ ಅಂದ್ರೆ, ಒಂದು ಮಾಂಸಾಹಾರ ಜೀವಿ ಇದೆ ಅಂದ್ರೆ ಆ ಲೆಂತ್ ಹೆಂಗಿರುತ್ತೆ ಗೊತ್ತಾ, ಅದು ದೇಹ ಎಷ್ಟು ಉದ್ದ ಇರುತ್ತೋ ಆ ದೇಹಕ್ಕೆ ಖಂಡಿತವಾಗಿ 3 ಇಂದ 6 ಹೆಚ್ಚಾಗಿರುತ್ತೆ. ಅಂದ್ರೆ 3 ಸಪೋಸ್ ಅದು ಒಂದು 3 ಮೀಟರ್ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ 3 ಫೀಟ್ ಇದೆ ಅಂತ ಇಟ್ಕೊಳ್ಳಿ. ಆ ದೇಹ, ಆ ಮಾಂಸಾಹಾರ ದೇಹ, ಅದಕ್ಕಿಂಟು 3 ಅಂದ್ರೆ 9 ಫೀಟ್ ಅಷ್ಟೇ ಆ ಕರ್ಲು ಲೆಂತ್. ಅರ್ಥ ಆಯ್ತಾ? ನಮ್ದು ಹೆಂಗಿರುತ್ತೆ ಗೊತ್ತಾ, 12 ಟೈಮ್ಸ್ ಇರುತ್ತೆ. ನಮ್ಮ ಒಳಗಡೆ ದೊಡ್ಡ ಕರ್ಲು, ಸಣ್ಣ ಕರ್ಲು, ನಮ್ಮ ದೇಹ ಎಷ್ಟು ಉದ್ದ ಇದೆಯೋ, ಎತ್ತರ ಎಷ್ಟಿದೆಯೋ ಅದಕ್ಕೂ 12 ಟೈಮ್ಸ್ ಇರುವಂತದ್ದು ನಮ್ದು ಯಾವುದು, ನಮ್ಮ ದೊಡ್ಡ ಕರ್ಲು ಸೈಜು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಆಮೇಲೆ ನಮ್ಮ ನಮ್ಮ ಈ ಹೊಟ್ಟೆದಲ್ಲಿ ಅಸಿಡಿಟಿ ಸ್ನೇಹಿತರೆ ಏನಿರುತ್ತೆ ಗೊತ್ತಾ, ಜೀರ್ಣ ಮಾಡಕ್ಕೆ ಅಸಿಡಿಟಿ, ಹೈಡ್ರೋಕ್ಲೋರಿಕ್ ಆಸಿಡಿಟಿ. ಇದು ಅರ್ಥ ಮಾಡ್ಕೊಳ್ಳಿ. ಇದೇನ್ ಮಾಡುತ್ತಂದ್ರೆ, ಸೊ ನಮ್ಮ ದೇಹ ಒಳಗಡೆ ಅಷ್ಟು ಸ್ಟ್ರಾಂಗ್ ಹೈಡ್ರೋಕ್ಲೋರಿಕ್ ಆಸಿಡಿಟಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಹೇಳ್ಬೇಕಂದ್ರೆ ಮಾಂಸಾಹಾರ ದೇಹ ಇದೆಯಲ್ಲ, ಮಾಂಸಾಹಾರ ದೇಹ, ಅದರಲ್ಲಿ ಇರುವಂತ ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದೇ ಶಾಕಾಹಾರಿಯಾಗಿ ನಮ್ಮಂತ ದೇಹದಲ್ಲಿ ಹೆಂಗಿರುತ್ತೆ ಅಂದ್ರೆ, ಸೊ ಮಾಂಸಾಹಾರ ಜೀವಿಗಿಂತ 20 ಟೈಮ್ಸ್ ಕಡಿಮೆ ಇರುತ್ತೆ ಯಾವುದು, ಹೈಡ್ರೋಕ್ಲೋರಿಕ್ ಆಸಿಡ್. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ ಗೊತ್ತಾ, ತಿಂದಿರುವಂತ ಆಹಾರನು ಸಣ್ಣ 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 ಪೀಸಸ್ ಡೌನ್ ಅಂದ್ರೆ ಬ್ರೇಕ್ ಮಾಡ್ತಾ ಹೋಗ್ತದೆ, ಅಂದ್ರೆ ಜೀರ್ಣ ಮಾಡ್ತಾ ಹೋಗ್ತದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಪಚನ ಮಾಡೋದಕ್ಕೆ ಉಪಯೋಗ ಅಂತ ಒಂದು ಆಸಿಡ್ ಅದು. ಆ ಆಸಿಡ್ ಆಮ್ಲಜನ ಇದೆಯೋ ಅದು ನಮ್ಮ ಹೊಟ್ಟೆದಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಅದೇ ಮಾಂಸಾಹಾರಿ ಓಟದಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಅದಕ್ಕೆ
ಅದು ಮಾಂಸ ತಿಂದ್ರೂ ಅಷ್ಟು ವೇಗವಂತವಾಗಿ ಕರಗೋಗುತ್ತೆ, ನಮ್ಮಲ್ಲಿ ಕರಗೋಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಕರಗಲ್ಲ, ಅದಕ್ಕೋಸ್ಕರ ಏನಿರ್ತದೆ, ನಮ್ಮ ದೇಹದಲ್ಲೇ ಇರಬೇಕಂದ್ರೆ ಒಂದು 72 ಗಂಟೆ ಕಾಲ ಇರುತ್ತೆ. ಅದು ನಿಧಾನವಾಗಿ ಕರಗತ್ತೆ, ನಿಧಾನವಾಗಿ ಆಚೆ ಕಡೆ ಹೋಗುತ್ತೆ. ಅಷ್ಟು ಒಳಗಡೆ ಎಷ್ಟೋ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಎಲ್ಲ ಉತ್ಪನ್ನ ಆಗಿರ್ತದೆ. ಅದರಿಂದ ಗ್ಯಾಸ್ಗಳು, ಅಸಿಡಿಟಿ, ಏನೆಲ್ಲ ಬೇಕೋ ಎಲ್ಲ ಪ್ರಾಬ್ಲಮ್ಗಳು ಉತ್ಪನ್ನ ಆಗುತ್ತೆ. ಆಮೇಲೆ ಸ್ನೇಹಿತರೆ, ನಮಗೆ ದೃಷ್ಟಿ, ಈ ಮಾಂಸಾಹಾರ ಜಂತುಗಳ ದೃಷ್ಟಿ ಏನಿರುತ್ತೆ ಗೊತ್ತಾ, ನೈಟುನು ನೋಡಕ್ಕೆ ಸಾಧ್ಯವಾಗುತ್ತೆ. ನೋಡಿ, ನಾಯಿ ಮತ್ತೆ ಈ ಕ್ಯಾಟು, ಈ ಲೈನು, ಇಂಥದ್ದೆಲ್ಲ ನೋಡ್ತೀವಲ್ಲ, ಅದು ನೈಟು ಅಂದ್ರೆ ರಾತ್ರಿ ವೇಳೆ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರ್ತದೆ. ನಮ್ ಕಣ್ಣು ಕಾಣಿಸ್ತಾ? ಅಂದ್ರೆ ಅದು ಬೇಟೆ ಮಾಡ್ಬೇಕಂದ್ರೆ ಏನು, ಬೇಟೆ ಮಾಡ್ಬೇಕಂದ್ರೆ ನೈಟೇ ಹೋಗೋದು. ಸೊ ಅದಕ್ಕೆ ಅದು ಕಣ್ಣುಗಳು ಕಾಣಿಸ್ತದೆ ನೈಟು, ನಮ್ಗೆ ಕಣ್ಣುಗಳು ಕಾಣಿಸಲ್ಲ. ಅದಕ್ಕೆ ನಾವು ಮಾಂಸಾಹಾರಿ ಅಲ್ಲ, ನಾವು ಯಾರು ಶಾಕಾಹಾರಿ, ಸಸ್ಯಾಹಾರಿ, ಅರ್ಥ ಮಾಡ್ಕೊಳ್ಳಿ. ಇದು ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಇನ್ನೊಂದು, ಈ ಅಂದ್ರೆ ಈ ಮಾಂಸಾಹಾರ ಹೇಗಿರ್ತದೆ ಅಂದ್ರೆ ಸ್ನೇಹಿತರೆ, ಮಾಂಸಾಹಾರ ಅನ್ನೋದು ಪಾಪಾಹಾರ ಅಂತ ಗೊತ್ತು. ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ವಿ. ಯಾವುದೇ ರೀತಿಯಲ್ಲಿ ನೋಡಿ, ಆ ಆ ಜೀವಿಯನ್ನು ಸಾಯಿಸ್ತಾ ಇದ್ವಿ ಅಂದ್ರೆ ಅದು ಅಷ್ಟು ಸುಮ್ಮನೆ ಆಗಲ್ಲ. ಅದನ್ನು ಏನ್ ಮಾಡ್ತದೆ ಗೊತ್ತಾ, ನಾವೀಗ ಒಂದು ಯಾವುದೇ ರೀತಿಯಲ್ಲಿ ಎಲ್ಲಾ ಜೀವಿಗಳನ್ನು ಲೈನಲ್ಲಿ ಇಟ್ಬಿಟ್ಟು ಒಂದೊಂದು ಜೀವಿನ ಕಟ್ ಮಾಡ್ತಾ ಹೋಗ್ತಾರೆ. ಈ ಹಿಂದಿನ ಜೀವಿ ಏನು ಅದು ನೋಡ್ತಾ ಇರ್ತದೆ, ಮುಂದೆ ಇರುವಂತ ಒಂದು ಜೀವಿ ಹೇಗೆ ಸಾಯಿಸ್ತಾ ಇದ್ದಾರೆ ಅದು ನೋಡಿ ಭಯ ಆಗತ್ತೆ. ಏನಾಗತ್ತೆ, ತುಂಬಾ ಭಯ ಆಗತ್ತೆ. ಭಯ ಆಗದೆ ಏನಾಗುತ್ತೆ ಗೊತ್ತಾ, ಅದ್ರ ಒಳಗಡೆ ಎಲ್ಲ ಒಂಥರ ಪಾಯ್ಸನಸ್ ಕೆಮಿಕಲ್ಸ್ ಆ ದೇಹ ಒಳಗಡೆ ರಿಲೀಸ್ ಮಾಡುತ್ತೆ. ಭಯದಿಂದ, ಕಂಪನದಿಂದ, ಆ ಆತಂಕದಿಂದ, ಅದರಿಂದ ಏನಾಗುತ್ತೆ, ಆ ದೇಹ ಒಳಗಡೆ ಎಷ್ಟೋ ವಿಷ ಪದಾರ್ಥಗಳು, ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ದೇಹದಲ್ಲಿ. ಅವೆಲ್ಲ ಎಲ್ಲಿರುತ್ತೆ, ಅದೇ ಮಾಂಸದಲ್ಲಿ ಇರುತ್ತೆ. ಆ ಮಾಂಸನ ಇವರು ಸೇವನೆ ಮಾಡುವಾಗ ಇವ್ರಿಗೂ ಖಂಡಿತವಾಗಿ ಸೇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ನಾವು ಯಾವುದೇ ರೀತಿಯಲ್ಲಿ ಅಂತ ಆಹಾರ ಸೇವನೆ ಮಾಡ್ಕೋಬೇಡಿ. ಮತ್ತೆ ನಮ್ಮ ದೇಹದಲ್ಲಿ ನಮ್ಮ ಹೊಟ್ಟೆನು ನಾವು ಸ್ಮಶಾನವಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾವುದೇ ಒಂದು ಜೀವಿ ಸತ್ತೋಗಿದ್ರೆ ಎಲ್ಲಿರ್ತೀವಿ, ತಗೊಂಡೋಗಿ ನೇರವಾಗಿ ಸ್ಮಶಾನ ಇಡ್ತೀವಿ. ಮತ್ತೆ ಈ ಬೇರೆ ಜೀವಿಗಳನ್ನು ಸಾಯಿಸಿ ಮತ್ತೆ ನಮ್ಮ ಹೊಟ್ಟೆ ಒಳಗಡೆ ಇಟ್ಕೊಡೋದು ಒಂಥರ ನಾವು ಸ್ಮಶಾನ ಮಾಡ್ಕೊಂತ ಇದನ್ನ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈ ಯಾವ್ದಾವ್ದು ಜೀವಿಗಳು ಸತ್ತು ಹೋಗ್ತದೆ ನೋಡಿ, ಇತ್ತೀಚಿನ ಕಾಲದಲ್ಲಿ ಎಲ್ಲಾ ಜೀವಿಗಳನ್ನು ಸಾಯಿಸಿ ಎಲ್ಲಾ ಆಹಾರ ತಿಂತಾ ಇದ್ದಾರೆ. ಮಾನವನ ಆ ಥರ ತಯಾರಾಗಿದ್ದಾನೆ ಈಗ. ಸೊ ಅದಕ್ಕೆ ನಾವು ನೋಡ್ತಾ ಇರ್ತೀವಿ. ಸೊ ಈ ಜೀವಿಗಳಿಗೆ ಒಂಥರ ನಮ್ಮ ಮೇಲೆ ಏನಿರ್ತದೆ ಗೊತ್ತಾ, ರಿವೆಂಜ್ ಅಂತ ಹೇಳ್ತೀವಿ ನಾವು. ರಿವೆಂಜ್ ಅಂದ್ರೆ ಅವರು ಒಂಥರ ತೀರ್ಸ್ಕೊಂತದೆ. ಯಾವ ತರ ತೀರ್ಸ್ಕೊಂತ ಅಂದ್ರೆ, ನೇಚರ್ ಏನ್ ಮಾಡ್ತಾ ಇದೆ ಗೊತ್ತಾ, ನಮ್ಗೆ ಹಾರ್ಟ್ ಅಟ್ಯಾಕ್ಸು, BP, ಶುಗರು, ಎಂತ ಕಾಯಿಲೆಗಳು ಕೊಡ್ತಾ ಇದೆ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿದೆ. ಅದಕ್ಕೆ ನಾವೆಲ್ಲರೂ ಹಾಸ್ಪಿಟ್ಲ್ಗೆ ಅಂದ್ರೆ, ಈ ಮಾಂಸಾಹಾರ ತಿನ್ನೋರೆಲ್ಲ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಇರ್ತಾರೆ. ಯಾವುದೋ ಒಂದು ಕಾರಣದಿಂದ ಹೋಗ್ತಾ ಇರ್ತಾರೆ. ಇಲ್ಲ ಅಂದ್ರೆ ಸಡನ್ ಆಗಿ ಆಕ್ಸಿಡೆಂಟ್ ಆಗೋದು, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಯಾಕೆ ಆಗ್ತದೆ ಇವೆಲ್ಲ? ಕಾರಣ ಬಂದು ನೀವು ಮಾಡುವಂತ, ಈಗಾಗಲೇ ತಿಳ್ಕೊಂಡಿದ್ವಿ, ಪಾಪಗಳೇ ರೋಗಗಳು. ಸಣ್ಣ ಪಾಪ ಸಣ್ಣ ರೋಗ, ದೊಡ್ಡ ಪಾಪ ದೊಡ್ಡ ರೋಗ ಆಗ್ತದೆ. ಸೊ ಆತರ ಅದ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಈ ಜೀವಿಗಳನ್ನು ಸಾಯಿಸುವುದು ಅನ್ನೋದು ಖಂಡಿತವಾಗಿ ಒಂದು ದೊಡ್ಡ ಕರ್ಮನೆ ತಂದು ಕೊಡ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇದರಿಂದನೇ ಇತ್ತೀಚಿನ ಕಾಲದಲ್ಲಿ ಈ ಹಾರ್ಟ್ ತೊಂದರೆಗಳು, ಡಯಾಬಿಟಿಸ್ ಅಂತದ್ದು, ಒಬೆಸಿಟಿ, ಕ್ಯಾನ್ಸರು ಎಲ್ಲ ಬರ್ತಾ ಇದೆ. ನಾವು ಅರ್ಥ ಮಾಡ್ಕೋಬೇಕಿದು. ಆಮೇಲೆ ನೇರವಾಗಿ ನೋಡಿದ ಸ್ನೇಹಿತರೆ, ನೋಡಿ, ಈ ಆಹಾರ ಅನ್ನೋದು ನಮ್ಮ ಮೈಂಡ್ ಮೇಲೆ, ಅಂದ್ರೆ ಮನಸ್ಸು ಮೇಲೆ ತುಂಬಾ ಪ್ರಭಾವ ತೋರಿಸ್ತದೆ. ಈಗ ಒಂದು ಯುದ್ಧ ಆಗ್ತಾ ಇದೆ. ಎಲ್ಲಿ ಯುದ್ಧ ಆಗ್ತಾ ಇದೆ? ಮತ್ತೆ ನೋಡಿ, ಅಂದ್ರೆ ಒಂಥರ ಈ ಇಜ್ರಾಯಿಲು ಪಾಲಸ್ತೀನ, ಹಮಾಸು, ಮತ್ತೆ ಇನ್ನೊಂದು ಕಡೆ ರಷ್ಯಾ ಯುಕ್ರೇನು. ಏನಾಗಿದೆ ಇವ್ರು ತಿನ್ನೋ ಆಹಾರ ಸರಿ ಇಲ್ಲ. ಅದಕ್ಕೆ ಅವ್ರ ಮೈಂಡ್ ಮೇಲೆ ಎಷ್ಟು ಪ್ರಭಾವ ಇದೆ ಗೊತ್ತಾ ಅದು. ಅದಕ್ಕೆ ಅವ್ರಿಗೆ ತುಂಬಾ ಕೋಪ ಬರೋದು, ಒಂಥರ ವೈಲೆನ್ಸ್, ಹಿಂಸಾ, ಮತ್ತೆ ಡಿಪ್ರೆಷನು, ಒಂಥರ ಅನಾರೋಗ್ಯ. ಇವೆಲ್ಲದ ಕಾರಣ ಏನ್ ಗೊತ್ತಾ, ಇವ್ರು ತಿನ್ನೋ ಆಹಾರ. ಅವ್ರು ಸರಿಯಾದ ಆಹಾರ ತಿನ್ಲಿ, ಒಂದು ಸಸ್ಯಾಹಾರ ತಿನ್ನಕ್ಕೆ ಅಳವಡಿಸ್ಕೊಳ್ಳಿ. ಅವರು ಯಾವ ಯುದ್ಧ ಮಾಡಕ್ಕೆ ಅವ್ರು ಸಾಧ್ಯವಾಗಲ್ಲ. ಅವ್ರು ಯುದ್ಧ ಮಾಡಕ್ಕೆ ಇಷ್ಟ ಆಗಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಅನುಭವಿಸ್ತಾ ಇದ್ವಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಇನ್ನೊಂದೇನಂದ್ರೆ, ಈ ಮಾಂಸಾಹಾರ ತಿಂತೀವಲ್ಲ, ಸೊ ಮಾಂಸಾಹಾರ ತಿನ್ನೋದು ಇನ್ನೊಂದು ಅಡ್ಡ ಪರಿಣಾಮ ಇದೆ. ಏನ್ ಗೊತ್ತಾ, ಪ್ರೋಟೀನ್ಗೋಸ್ಕರ ತಿಂತಾರ ಅಂತ ಹೇಳ್ತಾರೆ. ಪ್ರೋಟೀನ್ ನಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಓವರ್ ಪ್ರೋಟೀನ್ ಒಳ್ಳೇದಲ್ಲ. ನೋಡಿ, ನಮ್ಮ ದೇಹಕ್ಕೆ ಬೇಕಾಗಿರುವಂತ ನಮ್ಮ ಪ್ರೋಟೀನು ಬೆಲೆಕಾಳುಗಳು ಅಲ್ಲ ನಾವು ತಿಂತಾ ಇರ್ತೀವಿ. ಸೊ ಮತ್ತೆ ಈ ಯಾವುದೇ ಕಡಲೆಕಾಯ ಇಂಥ ತಿಂದ್ರೆ ಸಾಕು. ಈ ದೊಡ್ಡ ಆಹಾರ ತಿಂದು, ಈ ಆಹಾರ ಏನು ಗೊತ್ತಾ, ನಮ್ಮ ದೇಹದಲ್ಲಿ ಪ್ರೋಟೀನ್ ಅನ್ನೋದು ಬೇಕು. ಪ್ರೋಟೀನ್ ಅನ್ನೋದು ನಮ್ಮ ದೇಹಕ್ಕೆ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತೀವಿ ನಾವು. ಆದ್ರೆ ಹೆಚ್ಚಾಗಿದ್ರೆ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ತೊಂದರೆ ಆಗ್ತದೆ. ಯಾರು ಬೇಕು ಈ ಪ್ರೋಟೀನ್ ಹೆಚ್ಚು? ಒಂದು ಮಕ್ಕಳು ಬೆಳೀತಾ ಇದ್ದಾರೆ, ಪ್ರೆಗ್ನೆಂಟ್ ವುಮೆನು, ಅವ್ರು ಇನ್ನೊಂದು ಶರೀರವನ್ನು ಅವ್ರ ಒಳಗಡೆ ಪೋಷಣೆ ಮಾಡ್ತಾ ಇದ್ದಾರೆ, ಅವ್ರಿಗೂ ಬೇಕಾಗತ್ತೆ ಪ್ರೋಟೀನ್.
ಅಲ್ವಾ? ಸೊ ಎಲ್ಲರಿಗೂ ಪ್ರೋಟೀನ್ ಬೇಕಾಗಿದೆಯಾ? ಸೊ ನಾರ್ಮಲ್ ನಾವೇನೋ ಕೆಲಸ ಮಾಡೋರು, ಸೊ ಏನೋ ಅಷ್ಟು ದೊಡ್ಡ ದೊಡ್ಡ ಕೆಲಸಗಳು ಏನು ಮಾಡ್ತಾ ಇಲ್ಲ, ಫಿಸಿಕಲ್ ವರ್ಕ್ ಹೆಚ್ಚು ಮಾಡ್ತಾ ಇಲ್ಲ ಅಂತವ್ರು ತಿಂದ್ರೆ ಈ ಆಹಾರ ಕರಗತ್ತ ಒಳಗಡೆ? ಕರಗಲ್ಲ. ಅದು ಅಡ್ಡ ಪರಿಣಾಮ ಕೂಡ ಕೊಡ್ತದೆ. ಯಾಕಂದ್ರೆ ಅದು ಒಳ್ಳೇದಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಬೇಕಾಗಿರುವಂತ ಈ ಬೆಳೆಕಾಳುಗಳಿಂದ ಹೇಳ್ಬೇಕಂದ್ರೆ ಪ್ರತಿಯೊಂದರಲ್ಲಿ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಸೊಪ್ಪುಗಳು ಮತ್ತೆ ತರಕಾರಿಗಳು, ಸೊ ಈ ಹಣ್ಣು ಹೇಳ್ಬೇಕಂದ್ರೆ ಇನ್ನು ಈ ಕೋಕೋನಟ್ಟು, ಮತ್ತೆ ಇನ್ನು ಹೇಳ್ಬೇಕಂದ್ರೆ ಈ ನಟ್ಸ್ ಬೀಜಗಳು, ಇದರಲ್ಲಿ ಎಲ್ಲದರಲ್ಲಿ ನಿಮ್ಗೆ ಪ್ರೋಟೀನ್ ಸಿಗತ್ತೆ. ಆ ಪ್ರೋಟೀನ್ ಸಾಕಾಗತ್ತೆ, ಅದಕ್ಕಿಂತ ಹೆಚ್ಚು ಪ್ರೋಟೀನ್ ಬೇಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಹೆಚ್ಚು ಪ್ರೋಟೀನ್ ಅನ್ನೋದು ತಿಂತಾ ಹೋದ್ರೆ ಸ್ನೇಹಿತರೆ, ನಾವು ಖಂಡಿತವಾಗಿ ಕ್ಯಾನ್ಸರ್ ಬರುವಂತ ಚಾನ್ಸ್ ಇದೆ. ನಮ್ಮ ದೇಹ ಒಳಗಡೆ ಈ ಕಲ್ಲುಗಳು ಅಂದ್ರೆ ಫೈಬ್ರಾಯ್ಡ್ ಅಲ್ಲಿ ಸಿಸ್ಟ್ ಬರೋದು, ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಬರೋದು ಅಲ್ವಾ, ಫೈಬ್ರಾಯ್ಡ್ಸ್ ಬರೋದು, ಸೊ ನಮ್ಮ ದೇಹ ಒಳಗಡೆ ಅನಾವಶ್ಯಕವಾಗಿ ಹಾರ್ಮೋನ್ಸ್ ಉತ್ಪನ್ನ ಆಗೋದು, ಸೊ ಇದೆಲ್ಲ ಆಗ್ತಾ ಇರ್ತದೆ. ಇನ್ನು ಹಲವಾರು ಕಾಯಿಲೆಗಳಿಗೆ ಇದು ಕಾರಣ ಆಗತ್ತೆ ಸ್ನೇಹಿತರೆ, ಯಾವುದು ಹೆಚ್ಚು ಪ್ರೋಟೀನ್ ತಿನ್ನೋದು. ಅದಕ್ಕೆ ನಾವು ಹೆಚ್ಚು ಪ್ರೋಟೀನ್ ತಿನ್ನಕ್ ಹೋಗ್ಬಾರ್ದು. ಈಗಾಗಲೇ ಇದು ಒಂಥರ ಅಡ್ಡ ಪರಿಣಾಮ ಆಗ್ತಾ ಇದೆ ನೋಡಿ. ಸ್ವಲ್ಪ ಮಕ್ಕಳು ಅಂದ್ರೆ ಹೇಳ್ಬೇಕಂದ್ರೆ ಮಕ್ಕಳು ಈ ಈ ಸ್ಪೋರ್ಟ್ಸ್ ಮೆನ್ ಇರ್ತಾರೆ, ಸ್ಪೋರ್ಟ್ಸ್ ಮೆನ್ ಇರ್ತಾರಲ್ಲ, ಅವರೆಲ್ಲ ಏನಂದ್ರೆ ಅವರು ಆಹಾರದಲ್ಲಿ ಈ ಬೀಜಗಳು ಚೆನ್ನಾಗಿ ನೆನೆಸಿ ಅವರು ತಿನ್ಬೋದು. ಈ ಸೀಡ್ಸು ಈ ಬೀಜಗಳು ಎಲ್ಲ ನಾವು ಡ್ರೈ ನಟ್ಸ್ ಅಂತ ಹೇಳ್ತೀವಲ್ಲ, ಅದು ನೆನೆಸ್ಕೊಂಡು ತಿನ್ನೋದು ತುಂಬಾ ಉತ್ತಮ ಅವ್ರಿಗೆ. ಈ ಇನ್ನೊಂದು ಮೊಲಕಾಳುಗಳು ಇದೆಲ್ಲ ತಿನ್ಬೋದು ಆರಾಮಾಗಿ. ನೇರವಾಗಿ ಕೋಕೋನಟ್ ಪೀಸಸ್ ತಿನ್ಬೋದು ಅವರು. ಇಂಥದೆಲ್ಲ ತಿಂದ್ರೆ ಅವರು ಬೇಕಾಗಿರೋಂಥ ಪ್ರೋಟೀನ್ ಖಂಡಿತವಾಗಿ ಸಿಗತ್ತೆ. ಸೊ ಯಾವುದೇ ರೀತಿಯಲ್ಲಿ ಮಾಂಸಾಹಾರ ಬೇಕಾಗಿಲ್ಲ ಅವ್ರಿಗೂ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಈ ತರ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಒಂದು ಜೀವಿ ಇದೆ, ಯಾವುದದು? ಚಿಂಪಾಂಜಿ. ನಿಮ್ಗೆ ಗೊತ್ತಿರೋ ವಿಷಯ ಅಲ್ವಾ, ಚಿಂಪಾಂಜಿ. ಈ ಚಿಂಪಾಂಜಿ ಸ್ನೇಹಿತರೆ ಏನ್ ಮಾಡುತ್ತೆ? ಗೊರಿಲ್ಲಾ ಅಂತ ಹೇಳ್ತೀವಿ ನೋಡಿ. ಅದು 2,000 ಕೆಜಿ ಮೇಲಕ್ಕೆ ಎತ್ತದೆ. 2,000 ಕೆಜಿ, 2 ಟನ್ ಹೀಗೆ ಕೈಯಿಂದ ಹೀಗೆ ಎತ್ತದೆ ಮೇಲೆ. ಅರ್ಥ ಆಯ್ತಾ? ಅದು ಏನ್ ತಿಂದು ಅಷ್ಟು ವೆಯ್ಟ್ ಎತ್ತಾ ಇದೆ? ಅದು ಹೇಳ್ಬೇಕಂದ್ರೆ ಸಸ್ಯಾಹಾರಿ. ಅರ್ಥ ಆಯ್ತಾ? ಎಲಿಫೆಂಟ್ ಸಸ್ಯಾಹಾರಿ. ಇದಕ್ಕಿಂತ ಕಾರಣಗಳು ಬೇಕಾ ನಮ್ಗೆ? ಅಂದ್ರೆ ಅದು 2,000 ಕೆಜಿ ಮೇಲಕ್ಕೆ ಎತ್ತದಂದ್ರೆ ಸುಮಾರು ಅಂದ್ರೆ 20 ಮನುಷ್ಯನ ಮೇಲಕ್ಕೆ ಎತ್ತಾರ ಅದು ಲೆಕ್ಕ ಅಲ್ವಾ? ಸೊ ಅಂತದ್ ಮೇಲಕ್ಕೆ ಎತ್ತುವಾಗ ಸೊ ಅದು ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಅದು ಇರುವಂತ ವೆಯ್ಟ್ 200 ಕೆಜಿ. ಗೊತ್ತಾ? ಚಿಂಪಾಂಜಿ ಎಷ್ಟಿರುತ್ತೆ? 200 ಕೆಜಿ. ಅದಕ್ಕಿಂತ 10 ಟೈಮ್ಸ್ ಜಾಸ್ತಿ ಇರುವಂತ ವೆಯ್ಟ್ ಮೇಲಕ್ಕೆ ಎತ್ತದೆ, ಒಂದು ಕೈಯಿಂದ ಮೇಲಕ್ಕೆ ಎತ್ತದೆ. ಯಾವುದು? ಚಿಂಪಾಂಜಿ. ಅದನ್ನು ತಿನ್ನೋದು ಆಹಾರ ಸಸ್ಯಾಹಾರ. ನಾವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಸಸ್ಯಾಹಾರದಲ್ಲಿರುವಂತ ಪ್ರೋಟೀನ್ಸು ಸಾಕು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಸಸ್ಯಾಹಾರ ತಿಂದಿರುವಂತ ನಾವು ಮಾಂಸಾಹಾರ ತಿನ್ನುವಂಥವ್ರು ಎಲ್ಲಾ ಜೀವಿಗಳು ಸಸ್ಯಾಹಾರನೇ, ಅವೆಲ್ಲ ತಿನ್ನೋದು ಸಸ್ಯಾಹಾರ. ಆ ಸಸ್ಯಾಹಾರ ತಿನ್ನುವಂತ ಜೀವಿಗಳನ್ನು ಇವ್ರು ಮಾಂಸಾಹಾರ ಸೇವನೆ ಮಾಡೋದು. ಅದರಿಂದ ಎಷ್ಟೋ ಅಡ್ಡ ಪರಿಣಾಮಗಳಾಗೋದು, ತೊಂದರೆಗಳಾಗ್ತಾ ಇದ್ದು ನಾವು ನೋಡ್ತಾ ಇರ್ತೀವಿ. ಅದಕ್ಕೂ ಇದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅರ್ಥ ಮಾಡ್ಕೊಂಡು ನಾವು ಗಮನಿಸಬೇಕು. ಸೊ ನಿಮ್ಗೆ ಗೊತ್ತಿರೋ ವಿಷಯ ಇನ್ನೊಂದು, ಮಿಲ್ಕ್ ಬಗ್ಗೆ ಹೆಚ್ಚಾಗಿ ಹೇಳ್ಕೊಂಡಿದೀವಿ. ಸೊ ಖಂಡಿತವಾಗಿ ಯಾವುದೇ ಜಂತು ಹಾಲನ್ನು ಕುಡಿಯಬಾರದು. ಖಂಡಿತವಾಗಿ ಕೋಕೋನಟ್ ಮಿಲ್ಕ್ ಅದು ಬದಲಾಗಿ ಕೋಕೋನಟ್ ಮಿಲ್ಕ್ ನಾವೇ ಮಾಡಿಕೊಂಡು ಆರಾಮಾಗಿ ಸೇವನೆ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಯಾವುದು ಬೇಕಾಗಿಲ್ಲ ಅಂದ್ರೆ ಸಸ್ಯಗಳ ಲಡ್ಡು ಅಂದ್ರೆ ಸೆಸೇಮ್ ಲಡ್ಡು ತಿನ್ನೋದು ತುಂಬಾ ಉತ್ತಮ ಆಗುತ್ತೆ ಸ್ನೇಹಿತರೆ. ಅದನ್ನ ಅರ್ಥ ಮಾಡ್ಕೊಂಡು ಅದು ಸೇವನೆ ಮಾಡ್ತಾ ಹೋಗೋಣ. ಏನಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು, ಅನಿಮಲ್ ಮಿಲ್ಕ್ ಬದಲು ಏನ್ ಮಾಡ್ಕೋಬೇಕು? ಮನೆಯಲ್ಲೇ ಕೋಕೋನಟ್ ಮಿಲ್ಕ್ ಮಾಡ್ಕೊಳ್ಳಿ. ಬಟರ್ ಬದಲು ಏನ್ ಮಾಡ್ಕೋಬೇಕು? ಮನೆಯಲ್ಲೇ ಈ ಹೋಮ್ ಮೇಡ್ ಇಂದ ಈ ಕಡಲೆಕಾಯಿ ಅದು ಇದು ಅದರಿಂದ ಒಂದು ಬಟರ್ ಮಾಡ್ಕೋಬಹುದು. ಓಕೆ, ಬೆಣ್ಣೆ ಮಾಡ್ಕೋಬಹುದು. ಆಮೇಲೆ ಕ್ರೀಮ್ ಬೇಕಾಗಿಲ್ಲ, ಕೋಕೋನಟ್ ಮಲಾಯಿ ಅದೇ ಒಂದು ಕ್ರೀಮ್. ಚೀಸ್ ಬೇಕಾಗಿಲ್ಲ, ಸೊ ನಾವು ಕ್ಯಾಶ್ಯೂ ನಟ್ ಇದರಿಂದ ಒಳ್ಳೆ ಚೀಸ್ ಮಾಡ್ಕೋಬಹುದು. ಓಕೆ, ಸೊ ಇಂಥ ಐಸ್ ಕ್ರೀಮ್ ಬೇಕಾಗಿಲ್ಲ. ಐಸ್ ಕ್ರೀಮ್ ಅನ್ನೋದು ಪ್ಲಾಂಟ್ ಬೇಸ್ಡ್ ಐಸ್ ಕ್ರೀಮ್ ತಿನ್ನಕ್ಕೆ ಪ್ರಯತ್ನ ಮಾಡಿ. ಕೊನೆಯದಾಗಿ 4ನೇ ತತ್ವ ಇವತ್ತಿನ ಕಾರ್ಯಕ್ರಮದ ಸ್ನೇಹಿತರೆ, ವಾಟರ್ ರಿಚ್ ಅಂದ್ರೆ ಈ ಹೆಚ್ಚು ನೀರಿರುವಂತ ಪದಾರ್ಥಗಳು ತಿನ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಇದರಲ್ಲಿ ಹೆಚ್ಚು ನೀರಿರುವಂಥದ್ದು, ಕಡಿಮೆ ನೀರಿರುವಂಥದ್ದು ಎರಡಿದೆ ಸ್ನೇಹಿತರೆ. ನೋಡಿ ನಾನು ಹೇಳ್ತೀನಿ, ಫ್ರೂಟ್ ಜ್ಯೂಸು, ವೆಜಿಟೇಬಲ್ಸು, ಸೊಪ್ಪುಗಳು ಇವೆಲ್ಲ ಹೆಚ್ಚು ನೀರಿರುವಂಥದ್ದು. ಮತ್ತೆ ಇನ್ನು ಸ್ವಲ್ಪ ಕಡಿಮೆ ಇರುವಂಥದ್ದು ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ಕಡಿಮೆ ಇರೋದು ನೋಡಿದ್ರೆ ಈ ಕೊಬ್ಬರಿ ಕೋಕೋನಟ್ ಪೀಸಸ್ಸು ಅಲ್ವಾ, ಮತ್ತೆ ಈ ಆಲ್ಮಂಡು ಇಂಥದ್ರಲ್ಲಿ ಸ್ವಲ್ಪ ನೀರು ಕಡಿಮೆ ಇರುತ್ತೆ. ಇನ್ನು ಸ್ವಲ್ಪ ನೀರು ತುಂಬಾ ಕಡಿಮೆ ಇರೋದು ನೋಡ್ಕೊಳ್ಳಿ. ಈ ಬೀಜಗಳು, ಗ್ರೈನ್ಸು ಅಂದ್ರೆ ಎಲ್ಲಾ ಧಾನ್ಯ, ಎಲ್ಲಾ ನಟ್ಟುಗಳು, ಎಲ್ಲಾ ಬೀಜಗಳು ಅಲ್ವಾ. ಸೊ ಎಲ್ಲಾ ಸೀಡ್ಸ್ ಏನಿದೆಯೋ ಇವೆಲ್ಲ ನೀರು ಒಂಥರ ಹೇಳ್ಬೇಕಂದ್ರೆ ಸ್ವಲ್ಪ ಇರತ್ತೆ, ಹೆಚ್ಚಾಗಿರಲ್ಲ. ಅದು ಡ್ರೈ ಆಗಿರುತ್ತೆ ಅವೆಲ್ಲ. ಅದಕ್ಕೆ ನಾವು ನೆನೆಸಿ ಮತ್ತೆ ತಿಂತಾ ಇರ್ತೀವಿ.
ತುಂಬಾ ನೀರು ಕಡಿಮೆ ಇರುವಂತದ್ದು ನೋಡಿದ್ರೆ ಖಂಡಿತವಾಗಿ ತುಂಬಾ ಕಡಿಮೆ ನೀರು ಏನಂತದ್ದು ಪ್ರಾಸೆಸ್ಡ್ ಫುಡ್, ಸಂಸ್ಕರಿಸಿರುವಂತ ಟಿನ್ಗಳಲ್ಲಿ ಈ ಪ್ಯಾಕೇಜ್ ಮಾಡಿರುವಂತ ಆಹಾರ ಇದೆ ನೋಡಿ, ಅದರಲ್ಲಿ ಪೂರ್ತಿ ನೀರೇ ಇಲ್ಲ, ನೀರಾಂಶ ಇಲ್ಲ. ಆಮೇಲೆ ಮಾಂಸ ಮತ್ತೆ ಇನ್ನೊಂದು ಈ ಮೊಟ್ಟೆಗಳು, ಇವೆಲ್ಲ ನೀರಾಂಶ ತುಂಬಾ ಕಡಿಮೆ ಇರುವಂತದ್ದು, ಅದನ್ನು ಸೇವನೆ ಮಾಡಕ್ ಹೋಗಬಾರ್ದು, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮಗೆ ಒಳ್ಳೆ ಆರೋಗ್ಯ ಸಿಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಸೊ ಇಂಥದೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ಸೇವನೆ ಮಾಡ್ತಾ ಹೋಗೋಣ. ಸೊ ಇದು ತುಂಬಾ ಒಳ್ಳೇದಾಗತ್ತೆ. ನಮ್ಮ ಆಹಾರದಲ್ಲಿ ಹೇಗಿರ್ಬೇಕಂದ್ರೆ ಸ್ನೇಹಿತರೆ ನೋಡಿ, ಸೊ ಯಾವ ತರ ಆಹಾರ ನಾವು ಒಳ್ಳೆ ಮೆಥಡ್ ಏನಂತಂದ್ರೆ 30% ಅಂದ್ರೆ 70% ನೀರು ಹೆಚ್ಚಾಗಿರುವಂಥದ್ದು ಇಟ್ಕೋಬೇಕಾಗತ್ತೆ. ಯಾವ್ದಾವ್ದು ಎಲ್ಲ ಹಣ್ಣುಗಳು ತರಕಾರಿಗಳು ನೋಡ್ಕೊಳ್ಳಿ, ಇವೆಲ್ಲ ಸೇರಿ ಒಂದು 70% ಈ ಆಹಾರ ಇರ್ಬೇಕು ಪ್ರತಿ ದಿವಸ. ಅಂದ್ರೆ ಫ್ರೂಟ್ಸು, ವೆಜಿಟೇಬಲ್ಸು, ಜ್ಯೂಸಸ್ಸು ಎಲ್ಲ ಸೇರ್ಕೊಂಡು 70% ಇರ್ಬೇಕು ನಮ್ಮ ಆಹಾರದಲ್ಲಿ. ಮತ್ತೆ 30% ಏನಿರ್ಬೇಕು, 30% ಈ ನಾವು ಮಾಡ್ಕೊಳ್ಳುವಂತ ಪ್ರಧಾನ ಆಹಾರ ರೈಸ್ ಮಾಡ್ಕೊಂತೀವಿ, ಮತ್ತೆ ಈ ನಟ್ಟುಗಳು, ಬೀಜಗಳು, ಇವೆಲ್ಲ 30% ಮಾತ್ರ ಮಾಡ್ಬೇಕಾಗತ್ತೆ. ಇದು ಕರೆಕ್ಟ್ ಮೆಥಡ್ ಅಂತ ಹೇಳ್ಬೇಕು ಸ್ನೇಹಿತರೆ. ಕರೆಕ್ಟ್ ಮೆಥಡ್ ಹೀಗಿರ್ಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ಇನ್ನು ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅದು ರಾಂಗ್ ರೇಷಿಯೋ ಆಗತ್ತೆ. ಕರೆಕ್ಟ್ ರೇಷಿಯೋ ಅನ್ನೋದು 30% ಮಾತ್ರ ಈ ಬೀಜಗಳು, ಧಾನ್ಯಗಳು ಇರೋದು. ಮತ್ತೆ 70% ನೀರು ಹೆಚ್ಚಾಗಿರುವಂತ ಈ ಫ್ರೂಟ್ಸು, ವೆಜಿಟೇಬಲ್ಸು, ಜ್ಯೂಸಸ್ಸು, ಅದರಿಂದ ಲಭ್ಯವಾಗಿರುವಂತ ನೇರವಾಗಿ ತಗೊಳ್ಳೋಂಥ ಆಹಾರ ಅಂತ ಅರ್ಥ ಮಾಡ್ಕೊಂಡ್ರೆ ಇದು ನಮಗೆ ಪೂರ್ತಿ ನಾವು ತಿನ್ನುವಂತ ಆಹಾರದಲ್ಲಿ ಸೊ ಖಂಡಿತವಾಗಿ ಚೆನ್ನಾಗಿರ್ತದೆ. ಇನ್ನು ಹೇಳ್ಬೇಕಂದ್ರೆ ಸ್ನೇಹಿತರೆ, ಈ ಲೆಂಟಿಲ್ಸು ಅಂದ್ರೆ ಈ ಬೆಳೆಕಾಳುಗಳು ತಿಂತಾ ಇರ್ತೀವಲ್ಲ, ಸೊ ನಾವು ಅದರಲ್ಲಿ ನೋಡ್ಬೋದು ಖಂಡಿತವಾಗಿ ಸ್ವಲ್ಪ ಈ ಕಿಡ್ನಿ ಬೀನ್ಸು ನೋಡ್ತಾ ಇರ್ತೀವಿ. ಸೊ ಇದರಲ್ಲಿ ಖಂಡಿತವಾಗಿ ಹೇಳ್ಬೇಕಂದ್ರೆ ಅದರಲ್ಲಿ ನೀರು ಕಡಿಮೆನೇ ಇರತ್ತೆ ಖಂಡಿತವಾಗಿ ಅಲ್ವಾ. ಸೊ ಆದ್ರೂ ಅಷ್ಟೇ, ಸೊ ನಾವು ಲೈಫ್ ಸ್ಟೈಲು ಸೆಡಿಮೆಂಟರಿ ಲೈಫ್ ಸ್ಟೈಲ್ ಒಂಥರ ಹೆಚ್ಚು ಕೆಲಸ ಮಾಡಲ್ಲ ಅಂತ ಅವ್ರಿಗೆ ಅದು ನಾವು ತಿನ್ನಕ್ ಹೋಗ್ಬಾರ್ದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿ ಒಂದು ಅಷ್ಟೇ ಸ್ನೇಹಿತರೆ, ಇಂದಿನ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, 8 ಗಂಟೆ ಕೆಲಸ ಮಾಡ್ತಾ ಇದ್ರು, ಫೀಲ್ಡ್ ವರ್ಕ್ ಮಾಡ್ತಾ ಇದ್ರು, ಚೆನ್ನಾಗಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ರು. ಅಂತ ಅವರು ಇಂಥ ಬೀಜಗಳು ನೇರವಾಗಿ ತಗೊಂಡು ಏನೇ ತಿಂದ್ರು ಅವ್ರು ಜೀರ್ಣ ಆಗ್ತಾ ಇತ್ತು. ಆದ್ರೆ ನಾವು ಇತ್ತೀಚಿನ ಕಾಲದ ಏನ್ ಮಾಡ್ತಾ ಇದೀವಿ, ಒಂದೇ ಡೆಸ್ಕ್ಟಾಪ್ ಅಲ್ಲಿ ಕೂತ್ಕೊಂಡು ಅಂದ್ರೆ ಒಂದೇ ಚೇರ್ ಅಲ್ಲಿ ಕೂತ್ಕೊಂಡು ಎಷ್ಟು ಗಂಟೆ 8 ಗಂಟೆ ಕೆಲಸ ಮಾಡ್ತಾ ಇದ್ರು. ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, 8 ಗಂಟೆ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವರು ಎಂತ ಆಹಾರ ತಿಂದ್ರು ಒಂಥರ ಈ ರಾಜ್ಮಾ ಅಂತ ಹೇಳ್ತೀವಿ ನೋಡಿ, ರಾಜ್ಮಾ ಮತ್ತೆ ಚೋಲೆ ಭಟೂರೆ, ಈ ದಾಲು ಇದೆಲ್ಲ ಅವ್ರು ತಿನ್ನುವಾಗ ಆ ಪ್ರೋಟೀನ್ ಚೆನ್ನಾಗಿರ್ತದೆ, ಅದರಲ್ಲಿ ಹೆಚ್ಚಾಗಿರುತ್ತೆ. ಅದನ್ನ ಅವ್ರು ಕರಗಿಸ್ಕೊ ಅಂದ್ರೆ ಒಂಥರ ಜೀರ್ಣ ಮಾಡ್ಕೊಂತ ಇದ್ರು. ನಾವು ಜೀರ್ಣ ಮಾಡ್ಕೊಂಡಕ್ಕೆ ಸಾಧ್ಯವಾಗ್ತಾ ಇಲ್ಲ, ಯಾಕಂದ್ರೆ ಸೊ ನಾವು 8 ಗಂಟೆ ಕೂತ್ಕೊಂಡೆ ಕೆಲಸ ಮಾಡ್ತಾ ಇದೀವಲ್ಲ, ಅವಾಗ ಜೀರ್ಣ ಆಗುವಂತ ಅವಕಾಶ ತುಂಬಾ ಕಡಿಮೆ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡು ಸ್ನೇಹಿತರೆ. ಸೊ ಈ ತರ ನಾವು ಪಾಲನೆ ಮಾಡ್ತಾ ಹೋಗೋಣ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು. ಇನ್ನು ಸ್ವಲ್ಪ ಜನ ಕೇಳ್ತಾ ಇರ್ತಾರೆ, ನಾವು ಈ ಪ್ರತಿಯೊಂದು ದಿವಸ ಎಷ್ಟು ನೀರು ಕುಡಿಬೇಕು ಅಂತ ಕೇಳ್ತಾರೆ ಅಲ್ವಾ. ಸೊ ನಾವು ಇಂದಿನ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀವಿ ಏನಂತ, ನಮ್ಗೆ ಬಯಾರಿಕೆ ಇರುವಾಗ ನೀರು ಕುಡಿಯಬಹುದು ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಬಯಾರಿಕೆ ಇರುವಾಗ ನೀರು ಕುಡಿಯಬಹುದು. ಆಮೇಲೆ ಹೆಚ್ಚು ಫ್ರೂಟ್ ಜ್ಯೂಸ್ಗಳು, ಈ ನೋಡಿ ಈ ತರಕಾರಿಗಳು, ಹಣ್ಣುಗಳು ತಿಂತ ನೆನ್ಸಿಟ್ಕೊಳ್ಳಿ. ಅವಾಗ ನೀರು ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಗೆ, ಯಾಕಂದ್ರೆ ಅದರಿಂದ ನೀರು ಬರ್ತಾನೆ ಇರ್ತದಲ್ವಾ. ನೀರು ಅವಶ್ಯಕತೆ ಏನಿರ್ತದೆ ಸ್ವಲ್ಪ ಕಡಿಮೆ ಆಗತ್ತೆ ಅಲ್ವಾ. ಸೊ ಅದೇ ನಾವು ಅಂತ ಸಾತ್ವಿಕ ಆಹಾರ ತಿಂತಾ ಇದ್ರೆ ನೀರು ಅಷ್ಟೇ ಯಾವಾಗ ಬಯಾರಿಕೆ ಆಗಿದೆ ಅವಾಗ ಕುಡಿಬಹುದು. ಆ ಜೊತೆಗೆ ಈ ಸಾತ್ವಿಕ ಆಹಾರದಿಂದ ನೀರು ಬರ್ತಾ ಇರ್ತದೆ, ಅದು ನಮ್ಗೂ ಸಾಕಾಗತ್ತೆ ಅಂತ ಅರ್ಥ ಮಾಡೋದು. ಆದ್ರೆ ಆದಷ್ಟು ಒಂದು 2 ರಿಂದ 3 ಲೀಟರ್ ಪ್ರತಿ ದಿವಸ ನಾವು ಕುಡಿಯೋದು ತುಂಬಾ ಉತ್ತಮ ಆಗುತ್ತೆ. ಆಮೇಲೆ ಈ ಕಾಫಿ, ಸೋಡಾ, ಈ ಬೀರು ಇದು ಕುಡಿದ್ರೆ ಅದರಲ್ಲಿ ನೀರಿದ್ರೆ ಮತ್ತೆ ಸಪ್ರೇಟ್ ಕುಡಿಬೇಕಾ ಅಂತಂದ್ರೆ ಖಂಡಿತವಾಗಿ ಇಂಥ ಡ್ರಿಂಕ್ಸ್ ಏನು ನೀವು ಕುಡಿತೀರೋ ಅದರಲ್ಲಿ ಏನ್ ಮಾಡತ್ತಂದ್ರೆ ನೋಡಿ, ನಿಮ್ಗೆ ಈ ಮೂತ್ರವನ್ನು ಹೆಚ್ಚು ಮಾಡುತ್ತೆ ಒಂದು. ಆಮೇಲೆ ನಿಮ್ಮ ಒಳಗಡೆ ಇರುವಂತ ಎಲ್ಲಾ ನೀರನ್ನು ಮೂತ್ರದಿಂದ ಬೇಗ ಆಚೆ ಕಡೆ ಕಲ್ಸ್ಕೊಡ್ತಾ ಇರ್ತದೆ. ಅವಾಗ ಡಿಹೈಡ್ರೇಷನ್ ಶುರು ಆಗುತ್ತೆ ದೇಹದಲ್ಲಿ, ಅದು ತುಂಬಾ ಡೇಂಜರಸ್ ಆಗುತ್ತೆ. ಅದಕ್ಕೋಸ್ಕರನೇ ಸೊ ಈ ಬೀರ್ಗಳು ಇದು ಕುಡಿದಂತ ಮಾತ್ರನ ಅದು ನೀರು ಸಿಗತ್ತೆ ದೇಹಕ್ಕೆ ಅನ್ನೋದು ತಪ್ಪು ಕಲ್ಪನೆ ಅಂತ ಹೇಳ್ತಾ ಇಂದಿನ ಈ ಮನೆಮದ್ದು ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. Thank you, Guruji. Thank you so much.